ನಮಸ್ಕಾರ ಎಲ್ಲರಿಗೂ. ನಾವು ಹಿಂದಿನ ತರಗತಿಯಲ್ಲಿ GPSTR ಅಂದ್ರೆ ಶಿಕ್ಷಕರ ನೇಮಕಾತಿ 2017ರ ಪ್ರಶ್ನೆ ಪತ್ರಿಕೆಯ 5 ಕ್ವೆಶ್ಚನ್ಸ್ಗಳನ್ನ ಬಿಡಿಸಿದ್ವಿ. ಓಕೆ, ಹಾಗೆ ಈ ಕ್ಲಾಸಲ್ಲಿ ನಾವು ಮುಂದಿನ ಎಲ್ಲಾ ಪ್ರಶ್ನೆಗಳನ್ನ ಈ ಒಂದು ತರಗತಿಯಲ್ಲಿ ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ, ಸೊ ಕ್ವೆಶ್ಚನ್ ಬರೋಣ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ, 2017 ಪರ್ಮ್ಯೂಟೇಷನ್ ವಿತ್ 0 ಇದರ ಬೆಲೆನ ಫೈಂಡ್ ಔಟ್ ಮಾಡೋದಿದೆ. ಸೊ ಇದನ್ನು ಬಿಡಿಸೋಕ್ಕಿಂತ ಮುಂಚೆ ನನಗೆ ಬೇಸಿಕ್ ಫಾರ್ಮುಲಾ ಗೊತ್ತಿರಬೇಕು. ಎದರದು? ಪರ್ಮ್ಯೂಟೇಷನ್. ಓಕೆ, ಪಿ ಅಂದ್ರೆ ಏನು? ಪರ್ಮ್ಯೂಟೇಷನ್. ರೈಟ್. ಏನ್ ಬರುತ್ತೆ ಫಾರ್ಮುಲಾ? n permutation with r is equal to n factorial divided by n minus r factorial. ರೈಟ್. ಈಗ ನೋಡಿ, ಕಂಪೇರ್ ಮಾಡಿ ಗೊತ್ತಾಗತ್ತಾ? ರೈಟ್. ಏನು n ಪ್ಲಸ್ ಅಲ್ಲಿ ಏನಿದೆ? 2017 ಇದೆ. p ಗೆ p, r ಪ್ಲಸ್ ಅಲ್ಲಿ ಏನಿದೆ? 0 ಇದೆ. ಕರೆಕ್ಟಾ? ಸೊ n ಅಂದ್ರೆ 2017 ಫ್ಯಾಕ್ಟೋರಿಯಲ್ ಆಯ್ತು, ಡಿವೈಡೆಡ್ ಬೈ n ಅಂದ್ರೆ 2017 ಮೈನಸ್ಗೆ ಮೈನಸ್, r ಅಂದ್ರೆ 0, ಸೊ 0 ಫ್ಯಾಕ್ಟೋರಿಯಲ್. ಸೊ ಎಷ್ಟಾಯ್ತು? 2017 ಡಿವೈಡೆಡ್ ಬೈ 2017 ಮೈನಸ್ 0 ಅಂದ್ರೆ 2017 ಫ್ಯಾಕ್ಟೋರಿಯಲ್. ಇದು ಕೂಡ ಫ್ಯಾಕ್ಟೋರಿಯಲ್ ಆಯ್ತು. ಓಕೆ, ಸೊ ಸೇಮ್ ಇದೆಯಲ್ಲ, ದಟ್ ಈಸ್ 1. 2017 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2017 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟಾಯ್ತು? 1 ಆಯ್ತು. ಆಪ್ಷನ್ ಯಾವ್ದು ಸರಿ ಆಯ್ತು? ಆಪ್ಷನ್ ಸಿ ಈಸ್ ರೈಟ್. ಓಕೆ, ಸಿ ಆಪ್ಷನ್ ಕರೆಕ್ಟ್ ಆಯ್ತು. ರೈಟ್. ಈ ಫಾರ್ಮುಲಾ ನೆನಪಿರ್ಬೇಕು ಅಷ್ಟೇ. ಓಕೆ, ಇದನ್ನ ಸಿಂಪಲ್ ಆಗಿ ನಾವು ಟಿಪ್ಗಳ ಮುಖಾಂತರ ಕೂಡ ನೆನಪಲ್ಲಿ ಇಡ್ಬೋದು. ಹೇಗೆ? ಈಗ ನೋಡಿ, ನೋಟ್ ಮಾಡ್ಕೊಳ್ಳಿ. ಇಷ್ಟೇನು ಬಿಡಿಸೋ ಅಗತ್ಯನೇ ಇಲ್ಲ ನಮಗೆ, ಎಸೆನ್ಷಿಯಲ್ ಇಲ್ಲ. ಇಷ್ಟು ಗೊತ್ತಿದ್ರೆ ನೋಡಿ. ಫಸ್ಟ್ ಟ್ರಿಕ್, n ಪರ್ಮ್ಯೂಟೇಷನ್ ವಿತ್ 0 ಇದ್ರೆ ಅಂದ್ರೆ ಇದೇ ಕ್ವಶನ್, ಇಲ್ಲಿ ಬೇಕಾದಷ್ಟು ಇರಲಿ. ಪರ್ಮ್ಯೂಟೇಷನ್ ವಿತ್ ಇಲ್ಲಿ ಈ r ಪ್ಲೇಸ್ ಅಲ್ಲಿ 0 ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಏನು ಬರಿಬಹುದು? ನಾವು 1 ಅಂತ ಬರಿಬಹುದು. ನೋಡಿ, ಈ ಟ್ರಿಕ್ ಗೊತ್ತಿತ್ತಂದ್ರೆ ಇದೇನು ಬಿಡಿಸೋ ಅವಶ್ಯಕತೆನೂ ಇಲ್ಲ, ಏನೂ ಇಲ್ಲ. ಡೈರೆಕ್ಟ್ ನಾವು 1 ಅಂತ ಬರಿಬಹುದು. ಸೊ ಸೆಕೆಂಡ್ ಟ್ರಿಕ್ ಏನಿದೆ, n ಪರ್ಮ್ಯೂಟೇಷನ್ ವಿತ್ n ಇದ್ದಾಗ ಆನ್ಸರ್ ಏನು ಬರುತ್ತೆ? n ಫ್ಯಾಕ್ಟೋರಿಯಲ್ ಬರುತ್ತೆ. ಏನು ಬರುತ್ತೆ? n ಫ್ಯಾಕ್ಟೋರಿಯಲ್ ಬರುತ್ತೆ. ಓಕೆ, ಇನ್ ಥರ್ಡ್ ಅಂದ್ರೆ ಈ n ಪ್ಲಸ್ r ಪ್ಲಸ್ ಅಲ್ಲಿ ಸೇಮ್ ನಂಬರ್ ಇರಬೇಕು. ಇವೇನಿರ್ಬೇಕು? ಸೇಮ್ ನಂಬರ್ ಇರಬೇಕು. ಈ n ಪ್ಲಸ್ ಅಲ್ಲಿ ಯಾವ ನಂಬರ್ ಇರುತ್ತೋ ಇಲ್ಲಿ r ಪ್ಲಸ್ ಅಲ್ಲಿ ಅದೇ ನಂಬರ್ ಇತ್ತು ಅಂದ್ರೆ ಆನ್ಸರ್ ಏನು ಬರುತ್ತೆ? n ಫ್ಯಾಕ್ಟೋರಿಯಲ್. ಇದೇನಿರುತ್ತಲ್ಲ ಅದು ಫ್ಯಾಕ್ಟೋರಿಯಲ್ ಬರುತ್ತೆ. ಏನದು? ಫ್ಯಾಕ್ಟೋರಿಯಲ್. ಇನ್ನು ನೆಕ್ಸ್ಟ್ ಇನ್ನೊಂದು ಏನ್ ಟ್ರಿಕ್ ಇದೆ, n ಪರ್ಮ್ಯೂಟೇಷನ್ ವಿತ್ 1. ಈ r ಪ್ಲಸ್ ಅಲ್ಲಿ 1 ಇತ್ತು ಅಂದ್ರೆ ಇಲ್ಲಿ ಈ n ಸ್ಥಳದಲ್ಲೇ ಬೇಕಾದೇ ನಂಬರ್, ಈ n ಪ್ಲಸ್ ಅಲ್ಲಿ ಬೇಕಾದೇ ನಂಬರ್ ಇದ್ರು ಆನ್ಸರ್ ಏನ್ ಬರುತ್ತೆ? n ಬರುತ್ತೆ. ಅಂದ್ರೆ ಇದೇನ್ ನಂಬರ್ ಇರುತ್ತಲ್ಲ ಅದೇ ನಂಬರೇ ಬರುತ್ತೆ. ಇಷ್ಟು ಗೊತ್ತಿದ್ರೆ ಆರಾಮ್ ಸರಿ ಇದೇನು ಬಿಡಿಸ್ದೇನು ಕೂಡ ಸೆಕೆಂಡ್ ಅಲ್ಲೇ ಆನ್ಸರ್ನ ಫೈಂಡ್ ಔಟ್ ಮಾಡಬಹುದು. ಓಕೆ, ಈಸಿ ಟ್ರಿಕ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಏನ್ ಕೊಟ್ಟಿದೆ ನೋಡಿ. cot θ = y by x ಆದರೆ cos θ plus sin θ ಡಿವೈಡೆಡ್ ಬೈ cos θ minus sin θ ದ ಬೆಲೆಯು. ಓಕೆ, ಆಪ್ಷನ್ ಕೊಟ್ಟಿದ್ದಾನೆ, ನೋಡ್ತಾ ಹೋಗೋಣ. ರೈಟ್. ಏನ್ ಕೊಟ್ಟಿದ್ದಾನ ಅವನು? cot θ = y by x. ನನಗೇನು ಗೊತ್ತು? cot θ = ಏನು? cos θ ಡಿವೈಡ್ ಬೈ sin θ ಅಂತ ಗೊತ್ತು. cot = cos by sin. ಸೊ ಈಗೇನಾಯ್ತು? cot θ ಏನ್ ಕೊಟ್ಟಿದ್ದಾನೆ? y by x. ಈಗೇನಾಯ್ತು ನೋಡಿ, cos θ = y ಆಯ್ತು, sin θ = x ಆಯ್ತು. ಸೊ ಏನು ಕಂಡು ಅಂದಿದ್ದಾನೆ ಅದನ್ನು ಬರಿತೀನಿ. cos θ ಪ್ಲಸ್ sin θ ಡಿವೈಡೆಡ್ ಬೈ cos θ ಮೈನಸ್ sin θ ಇಸ್ ಈಕ್ವಲ್ ಟು cos θ ಅಂದ್ರೆ y ಪ್ಲಸ್ sin θ ಅಂದ್ರೆ x ಡಿವೈಡ್ ಬೈ cos θ ಅಂದ್ರೆ y, sin θ ಅಂದ್ರೆ x. ನೋಡಿ ಆಪ್ಷನ್ ಅಲ್ಲಿ ಇದು ಇದೆಯಾ ಅಂತ? y ಮೈನಸ್ x ಇಲ್ಲ, ಇದು ಪ್ಲಸ್ ಇದೆ. ಸೊ ಆಪ್ಷನ್ ಬಿ ಇಸ್ ರೈಟ್. ಆಪ್ಷನ್ ಬಿ ನ ಏನ್ ಮಾಡ್ತೀನಿ ನಾನು? ಲಾಕ್ ಮಾಡ್ತೀನಿ.
ಕರೆಕ್ಟ್ ಆಯ್ತು. ಆಪ್ಷನ್ ಬಿ ಈಸ್ ರೈಟ್. y ಪ್ಲಸ್ ಎಕ್ಸ್ ಡಿವೈಡ್ ಬೈ y ಮೈನಸ್ ಎಕ್ಸ್. ಎಷ್ಟು ಸಿಂಪಲ್ ಆಗಿರುತ್ತೆ ನೋಡಿ. ಇಲ್ಲ ಸುಮ್ಮನೆ ಸ್ವಲ್ಪ ಬಿಡಿಸಿದ್ರೆ ಆಯ್ತು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಒಂದು ಟ್ರಯಾಂಗಲ್ ಕೊಟ್ಟಿದ್ದಾನೆ. ಓಕೆ, ಟ್ರಯಾಂಗಲ್ ಎ ಬಿ ಸಿ ನಲ್ಲೇ ಡಿ ಇ ಪ್ಯಾರಲಲ್ ಟು ಬಿ ಸಿ ಆಗಿ ಎ ಡಿ ಈಕ್ವಲ್ ಟು 2.4 ಕೊಟ್ಟಿದ್ದಾನೆ, ಎ ಇ 3.2, ಇ ಸಿ ಈಕ್ವಲ್ ಟು 4.8 ಸೆಂಟಿಮೀಟರ್ ಆಗಿದ್ದರೆ ಎ ಬಿ ದ ವ್ಯಾಲ್ಯೂನ ಫೈಂಡ್ ಔಟ್ ಮಾಡು ಅಂದಿದ್ದಾನೆ. ನಿಮ್ಗೆಲ್ಲ ಗೊತ್ತು, ಎ ಬಿ ಸಿ ನಲ್ಲಿ ಡಿಇ ಪ್ಯಾರಲಲ್ ಟು ಬಿ ಸಿ ಇದ್ರೆ ಯಾವ ಪ್ರಮೇಯಕ್ಕೆ ಹೋಗ್ಬೇಕು, ಈ ಸೈಡ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ಬೇಕಾಗಿತ್ತು. ಅಂದ್ರೆ ಎ ಡಿ, ಎ ಬಿ, ಎ ಇ, ಎ ಸಿ ಇದನ್ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನಮ್ಗೊಂದು ಫಾರ್ಮುಲಾ ಗೊತ್ತಿದೆ. ಏನು? ಮೂಲ ಸಮಾನುಪಾತ ಪ್ರಮೇಯ. ಮೂಲ ಸಮಾನುಪಾತ ಪ್ರಮೇಯ ಏನ್ ಹೇಳುತ್ತೆ? ಮೂಲ ಸಮಾನುಪಾತ ಪ್ರಮೇಯ ಎಡಿ ನೋಡಿ, ಎಡಿ ಡಿವೈಡೆಡ್ ಬೈ ಎಬಿ is equal to AE divided by AC. ರೈಟ್. ಏನೇನು ಕೊಟ್ಟಿದ್ದಾನೆ ನೋಡಿ, ಎಡಿ ಕೊಟ್ಟಿದ್ದಾನೆ. ಎಡಿ ಎಷ್ಟು ಕೊಟ್ಟಿದ್ದಾನೆ? 2.4 ಬರೀರಿ. 2.4 ಡಿವೈಡ್ ಬೈ ಎ ಬಿ ನ ಫೈಂಡ್ ಔಟ್ ಮಾಡೋದಿದೆ. ಓಕೆ, ಎ ಬಿಗೆ ಎ ಬಿ ಇಸ್ ಈಕ್ವಲ್ ಟು ಎ ಇ ಎಷ್ಟು ಕೊಟ್ಟಿದ್ದಾನೆ? ಎ ಇ 3.2 ಕೊಟ್ಟಿದ್ದಾನೆ. 3.2 ಡಿವೈಡೆಡ್ ಬೈ ಎ ಸಿ. ನೋಡಿ, ಎ ಸಿ ನನಗೆ ವ್ಯಾಲ್ಯೂ ಕೊಟ್ಟಿಲ್ಲ, ಅದ್ರ ಕಂಡು ಹಿಡಿಬಹುದು. ಏನು? ಎ ಸಿ ಟೋಟಲ್. ಎ ಸಿ ಅಂದ್ರೆ ಏನ್ ಬರೀಬಹುದು ನಾನು? ಎ ಸಿ ಪ್ಲಸ್ ಇ ಸಿ, ಎ ಸಿ ಪ್ಲಸ್ ಇ ಸಿ ಅಂತ ಮಾಡಬಹುದು. ಕರೆಕ್ಟಾ? ಏನಾಗುತ್ತೆ ಈಗ? ಸೊ ಎ ಸಿ ಎಷ್ಟು ಕೊಟ್ಟಿದ್ದಾನೆ? ಎ ಸಿ ಇಸ್ ಗಿವನ್, ಸಾರಿ ಎ ಸಿ ಅಲ್ಲ, ಸಾರಿ ಎ ಸಿ ಅಂದ್ರೆ ಏನು? ಎ ಇ ಪ್ಲಸ್ ಇ ಸಿ. ಎ ಇ ಎಷ್ಟು ಕೊಟ್ಟಿದ್ದಾನೆ? 3.2 ಇಸ್ ಗಿವನ್ ಅಂಡ್ ಇ ಸಿ ಇಸ್ 4.8 ಕೊಟ್ಟಿದ್ದಾನೆ ನೋಡಿಲ್ಲ. ಓಕೆ, ಸೊ ಎಷ್ಟಾಯ್ತು? ಎಲ್ಲ ಕೊಡಿ. 3.2 ಪ್ಲಸ್ 4.8 ಅಂದ್ರೆ 8 ಸೆಂಟಿಮೀಟರ್ ಆಯ್ತು. ಸೊ ಎಷ್ಟಾಯ್ತು? ಇ ಸಿ ಈಕ್ವಲ್ ಟು ಎಷ್ಟಾಯ್ತು? 8 ಸೆಂಟಿಮೀಟರ್. ಓಕೆ, ದೆನ್ ಈಗ ಏನಾಗುತ್ತೆ ನೋಡಿ, ಎ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ? ಎ ಬಿ ಇಂಟು 3.2 ಇಸ್ ಈಕ್ವಲ್ ಟು 2.4 into 8. So AB is equal to ಹೀಗೆ. ರೈಟ್, ಕರೆಕ್ಟಾ? AB 3.2 ಜೊತೆ ಇಂಟು ಆಗುತ್ತೆ, 8 ಇದು 2.4 ಜೊತೆ ಇಂಟು ಆಗುತ್ತೆ. ಸೊ ಏನು ಬಂತು? 2.4 ಇಂಟು 8 ಡಿವೈಡ್ ಬೈ 3.2 ನ ಈ ಕಡೆ ತಗೊಂಡ್ಬನ್ನಿ, 3.2. ಸೊ 24 ಇಂಟು 8 ಡಿವೈಡ್ ಬೈ 32. ಓಕೆ, ಪಾಯಿಂಟನ್ನು ಹೊರ ಹಾಕಿದೆ ನಾನು. ಇಲ್ಲಿ ಒಂದು ಸ್ಥಳ ಈ ಕಡೆ ಬಂತು, ಇಲ್ಲಿ ಕೂಡ ಒಂದು ಸ್ಥಳ ಈ ಕಡೆ ಬಂತು. ಸೊ ಈಗೇನಾಯ್ತು? 8 3 ಝಾ 8 4 ಝಾ. ಸೊ ಎಷ್ಟಾಯ್ತು? 4 2 ಝಾ 8, 3 ಇಂಟು 2 ಉಳಿತಲ್ಲ, 3 ಇಂಟು 2 ಅಂದ್ರೆ 6 ಸೆಂಟಿಮೀಟರ್. ಎ ಬಿ ಎಷ್ಟು ಬಂತು? 6 ಸೆಂಟಿಮೀಟರ್. ಆಪ್ಷನ್ ಯಾವ ಸರಿ ಆಯ್ತು ನೋಡಿ? 6 ಸೆಂಟಿಮೀಟರ್ ಇದೆಯಾ? ಓಕೆ, ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ರೈಟ್. ಕರೆಕ್ಟಾ? ಸೊ ತಪ್ಪದೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ನಡಿಬೇಡಿ. ಓಕೆ, ನಿಮ್ಗೆ ಲೈಕ್ ಆದ್ರೆ ಮಾತ್ರ. ನೆಕ್ಸ್ಟ್ ಏನಿದೆ ನೋಡಿ ಕ್ವಶನ್, 19th ಕ್ವಶನ್. ಒಂದು ವರ್ಗದಲ್ಲಿನ ಸಮಮಿತಿ ಅಕ್ಷಗಳ ಸಂಖ್ಯೆ. ಒಂದು ವರ್ಗ ಇದೆ. ವರ್ಗ ಅಂದ್ರೆ ಇಲ್ಲಿದೆ ನೋಡಿ. ರೈಟ್, ಇದು ವರ್ಗ ಇದೆ, ಸ್ಕ್ವಯರ್ ವರ್ಗ ಇದೆ. ಆ ವರ್ಗದಲ್ಲಿ ಸಮಮಿತಿ ಅಕ್ಷಗಳ ಸಂಖ್ಯೆ. ಸಮಮಿತಿ ಅಕ್ಷ ಅಂದ್ರೆ ಓಕೆ, ಕರೆಕ್ಟ್ ಆಗಿ ನಾವು ಈ ಪೇಪರ್ ಇಂದ ಓಕೆ ಈ ನಡುವೆ ಒಂದು ಮಾರ್ಕ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಈಗೇನಾಗಬೇಕು? ಇದನ್ನ ಈ ಕಡೆ ತಂದಾಗ ಕರೆಕ್ಟ್ ಆಗಿ ಕೊಂಡಿರ್ಬೇಕು. ಒಂದ್ ಸಿಕ್ತು. ಇನ್ನ ಮೇಲಿಂದ ಕೆಳಗೆ ತಗೊಂಡಾಗ ಸಮಮಿತಿ ಅಕ್ಷ ಹೊಂಡುತ್ತೆ, ಹಿಂಗೊಂದು ಸಿಗುತ್ತೆ. ಕರೆಕ್ಟಾ? ಹಾಗೆ ಈ ಎಡದಿಂದ ಮೇಲ್ಭಾಗದಿಂದ ಈ ಬಲಭಾಗದ ಕೆಳಗಡೆಗೆ ಈ ಪೇಜನ್ನ ಹಿಂಗ್ ತಗೊಂಡ್ಬಂದಿ ಅಂತ ಇಟ್ಕೊಳ್ಳಿ. ಅವಾಗೇನ್ ಬೀಳುತ್ತೆ? ಯಾವ ಕಡೆ ಮಡಿಕೆ ಬೀಳುತ್ತೆ? ಈ ರೀತಿ ಮಡಿಕೆ ಬೀಳುತ್ತೆ. ಕರೆಕ್ಟಾ? ಸೊ ನೆಕ್ಸ್ಟ್
ಬಲಗಡೆಯ ಮೇಲ್ಭಾಗದಿಂದ ಎಡಗಡೆಯ ಕೆಳಭಾಗದ ಕಡೆ ಈ ಪೇಜ್ ಅನ್ನ ನಾವು ಹಿಂಗ್ ತಂದಿವಿ ತಿಳ್ಕೊಳ್ಳಿ. ಮಡಿಕೆ ಕಡೆ ಬೀಳುತ್ತೆ, ಈ ರೀತಿ ಮಡಿಕೆ ಬೀಳುತ್ತೆ. ಸೊ ಹಾಗಾದ್ರೆ ಎಷ್ಟು ಸಮಮಿತಿ ಸಂಖ್ಯೆ ಆಯ್ತು? 1 2 3 4. ಸೊ ಎಷ್ಟು? 4 ಸಮಮಿತಿ ಅಕ್ಷಗಳ ಸಂಖ್ಯೆ. ನಂಬರ್ ಎಷ್ಟು ಅಕ್ಷಗಳ ಸಂಖ್ಯೆ ಸಿಗುತ್ತೆ ನನಗೆ? 4. ಎಲ್ಲಿ? ವರ್ಗದಲ್ಲಿ ಮಾತ್ರ. ಅದೇ ರೆಕ್ಟಾಂಗಲ್ ತಗೊಂಡಿ ಅಂತ ಇಟ್ಕೊಳ್ಳಿ. ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ರೆಕ್ಟಾಂಗಲ್ ತಗೊಂಡ್ರೆ ಮೇಲಿಂದ ಕೆಳಗೆ ತಗೊಂಡಾಗ ಹೀಗೊಂದು ಮಡಿಕೆ ಬೀಳುತ್ತೆ, ಒಂದು ಸಮಮಿತಿ ಅಕ್ಷ ಸಿಕ್ತು. ಇನ್ನ ಎಡದಿಂದ ಬಲಕ್ಕೆ ಅಥವಾ ಬಲದಿಂದ ಎಡಕ್ಕೆ ತಗೊಂಡಿ ಅಂತ ಇಟ್ಕೊಳ್ಳಿ, ಇಲ್ಲೊಂದು ಸಮಮಿತಿ ಅಕ್ಷ ಸಿಕ್ತು. ಹೀಗೆ ಬರುತ್ತಾ? ಬರೋದಿಲ್ಲ. ಈಗ ಈ ಎಡಭಾಗದಿಂದ ಮೇಲ್ಭಾಗ ಬಲಭಾಗದ ಕೆಳಗಡೆ ತಗೊಂಡ್ಬನ್ನಿ ನೀವು, ಆಳಾಗ ಸಮನಾದ ಎರಡು ಭಾಗಗಳು ಸಿಗೋದಿಲ್ಲ ನನಗೆ. ಓಕೆ, ಸೊ ಆಯತಕ್ಕೆ ಎಷ್ಟು ಸಿಗುತ್ತೆ? ಇಲ್ಲಿ ವರ್ಗದ ಹೊರತಾಗಿ ವರ್ಗವನ್ನ ಬಿಟ್ಟು ಆಯತ ಅಂತ ಕೊಟ್ಟಿದ್ರೆ ಆಳಗೆ ನಿಮಗೆ ಸಮಮಿತಿ ಅಕ್ಷ ಎಷ್ಟು ಸಿಗುತ್ತೆ? 2 ಸಿಗುತ್ತೆ. ಲಕ್ಷ್ಯ. ಓಕೆ, ಆಯತದ ಸಮಮಿತಿ ಅಕ್ಷಗಳ ಸಂಖ್ಯೆ ಎಷ್ಟು? 2. ರೈಟಾ? ರೈಟ್. ಹಾಗಾದ್ರೆ ವರ್ಗದಲ್ಲಿ ಸಮಮಿತಿ ಅಕ್ಷಗಳ ಸಂಖ್ಯೆ 4. ಲಕ್ಷದರಲ್ಲಿ ಆಪ್ಷನ್ ಎ ಇಸ್ ಕರೆಕ್ಟ್. ಇನ್ನ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ಆಪ್ಷನ್ ಎ, ಆಯತವು ಒಂದು ವರ್ಗವಾಗಿರುವುದಿಲ್ಲ. ಆಯತ ನೋಡಿ, ಆಯತ ಏನ್ ಹೇಳುತ್ತೆ ಇಲ್ಲಿ? ಈ ಆಯತ, ವರ್ಗ, ತ್ರಾಪಿಜ್ಯ, ಸಮಾಂತರ, ಚತುರ್ಭುಜ, ಆಮೇಲೆ ವಜ್ರಾಕೃತಿ, ವರ್ಗ, ಗಾಳಿಪಟದ ಸೇಪು, ಆಮೇಲೆ ಸಮಾಂತರ ಚತುರ್ಭುಜ, ಇವುಗಳ ಪ್ರಾಪರ್ಟೀಸ್ ನನಗೆ ಗೊತ್ತಿರಬೇಕು. ಅಂದಾಗ ಮಾತ್ರ ಇದನ್ನ ಬಿಡ್ಸಕ್ ಬರುತ್ತೆ. ಓಕೆ, ಆಯತವು ಒಂದು ವರ್ಗವಾಗಿರುವುದಿಲ್ಲ. ಆಯತ ವರ್ಗವಾಗಿರುತ್ತಾ? ಸಾಧ್ಯನೇ ಇಲ್ಲ. ಯಾಕೆ ನೋಡಿ, ಈ ಆಯತದ ಎದರು ಬದರಿನ ಭುಜಗಳು ಏನಿರ್ತೋ ಸಮ ಇರುತ್ತೋ. ಅಂದ್ರೆ ಇದ್ರ ಈಕ್ವಲ್ ಟು ಇದು, ಈ ಭುಜ ಈಕ್ವಲ್ ಟು ಈ ಭುಜ ಇರುತ್ತೆ. ಆದ್ರೆ ಇಲ್ಲಿ ಎಲ್ಲ ಭುಜನೂ ಸಮ ಇರುತ್ತೆ. ಅರ್ಥ ಆಯ್ತಾ? ಹಾಗೆ ನೋಡಿದ್ರೆ ಎಲ್ಲ ವರ್ಗ ಆಯತ ಇರುತ್ತೆ, ಆದ್ರೆ ಎಲ್ಲ ಆಯತವು ವರ್ಗವಾಗಿ ಇರೋದಿಲ್ಲ. ಓಕೆ, ಇದೇನಿದೆ? ಇದು ಸರಿಯಾದ ಆಪ್ಷನ್ ಇದೆ. ಇದು ಬರಂಗಿಲ್ಲ. ಇನ್ನ ಎರಡನೇ ಆಪ್ಷನ್ ನೋಡಿ, ತ್ರಾಪಿಜ್ಯವು ಒಂದು ಸಮಾಂತರ ಚತುರ್ಭುಜ. ತ್ರಾಪಿಜ್ಯ ಅಂದ್ರೆ ನಿಮಗೆ ಗೊತ್ತಿರಬೇಕು, ಇಲ್ಲಿದೆ ನೋಡಿ, ಇದು ತ್ರಾಪಿಜ್ಯ, ಟ್ರಾಪೆಜಿಯಂ. ಓಕೆ, ತ್ರಾಪಿಜ್ಯ ಅಂದ್ರೆ ಏನು? ಟ್ರಾಪೆಜಿಯಂ ಈ ರೀತಿ ಆಕಾರ ಇರುತ್ತೆ. ಇದು ಸಮಾಂತರ ಚತುರ್ಭುಜ ಅಂದ್ರೆ ಪ್ಯಾರಲೆಲೋಗ್ರಾಮ್. ನೋಡಿ, ಸೇಮ್ ಅನ್ಸುತ್ತಾ? ಇಲ್ಲ. ಏನ್ ಹೇಳುತ್ತೆ ತ್ರಾಪಿಜ್ಯ? ಏನ್ ಹೇಳುತ್ತೆ? ಆಪೋಸಿಟ್ ಸೈಡ್ಸ್ ಒಂದಷ್ಟೇ. ಇದೇನಿರುತ್ತೆ? ಪ್ಯಾರಲಲ್ ಇರುತ್ತೆ. ಬಟ್ ಇಲ್ಲಿ ಪ್ಯಾರಲಲ್ಲೂ ಇರುತ್ತೆ, ಹಾಗೆ ಈಕ್ವಲ್ ಕೂಡ ಇರುತ್ತೆ. ಸೊ ಇದೇನಾಯ್ತು? ಫೇಲ್ ಆಯ್ತು ಇಲ್ಲಿ. ಆದ್ರೆ ಇವನೇನ್ ಹೇಳಿದಾನೆ? ತ್ರಾಪಿಜ್ಯ ಸಮಾಂತರ ಚತುರ್ಭುಜ ಇರುತ್ತೆ ಅಂತ ಹೇಳಿದಾನೆ. ಸೊ ಆಗತ್ತಾ? ಇಲ್ಲ. ಸೊ ಹಾಗಾದ್ರೆ ಯಾವ ಆಪ್ಷನ್ ಸರಿ ಆಯ್ತು? ಬಿ ಆಪ್ಷನ್ ಸರಿ ಆಯ್ತು. ಬಿ ಆಪ್ಷನ್ ಏನಾಯ್ತು? ಸರಿ ಆಯ್ತು. ಹಾಗೆ ಉಳಿಕಿದ ಎರಡು ಆಪ್ಷನ್ ಅನ್ನು ನೋಡೋಣ. ಆಪ್ಷನ್ ಬಿ ಈಸ್ ರೈಟ್. ಇನ್ನೇನಿದೆ? ವಜ್ರಾಕೃತಿ ಒಂದು ವರ್ಗವಲ್ಲ. ವಜ್ರಾಕೃತಿ ನೀವು ಮನಸ್ಸಲ್ಲಿ ಕಲ್ಪಿಸ್ಕೊಳ್ಳಿ, ಈ ರೀತಿ ಬರುತ್ತೆ, ಕೈಟ್ ರೀತಿ. ಇದು ವರ್ಗ ಆಗಕ್ಕೆ ರೆಡಿ ಆಗಿರುತ್ತಾ? ಇಲ್ಲ. ಸೊ ಆಪ್ಷನ್ ಇದು ಕೂಡ ಏನಾಗಂಗಿಲ್ಲ. ಓಕೆ, ಇಲ್ಲಿ ಸರಿ ಅಲ್ಲ ಕೇಳಿದಾನೆ. ಸರಿ ಇದ್ದದನ್ನ ಬಿಟ್ಬಿಡೋದು, ಯಾವ್ದು ಸರಿ ಅಲ್ಲ ಅದನ್ನ ಹೇಳೋದು. ಈ ತ್ರಾಪಿಜ್ಯ ಒಂದು ಸಮಾಂತರ ಚತುರ್ಭುಜ, ಇದು ಸರಿಯಲ್ಲ, ಅದಕ್ಕೆ ಈ ಆಪ್ಷನ್ ರೈಟ್ ಆಯ್ತು. ವಜ್ರಾಕೃತಿ ಒಂದು ವರ್ಗವಲ್ಲ, ಕರೆಕ್ಟ್ ಇದೆ. ಇದು ವರ್ಗವಲ್ಲ, ಅದ್ರ ಕಾರಣ ಏನಾಯ್ತಿದು? ಈ ಆಪ್ಷನ್ ಅಲ್ಲಿ ಆಗೋದಿಲ್ಲ. ಇನ್ನು ಗಾಳಿಪಟವು ಒಂದು ಸಮಾಂತರ ಚತುರ್ಭುಜ. ಗಾಳಿಪಟ ಹೇಗಿರುತ್ತೆ ನೋಡಿದ? ಕೈಟ್ ಶೇಪ್ ಹೆಂಗಿರುತ್ತೆ? ಹೊಂದಿದ ಭುಜಗಳು ಸಮಾನ ಅಳತೆದಾಗಿರುತ್ತೆ. ಓಕೆ ನೋಡಿ, ಇದ್ರ ಈಕ್ವಲ್ ಟು ಇದು, ಇನ್ನ ಇಲ್ಲೇ ಇದ್ರ ಈಕ್ವಲ್ ಟು ಇದು. ಆದ್ರೆ ಸಮಾಂತರ ಚತುರ್ಭುಜ ಹೆಂಗಿರುತ್ತೆ? ಅಪೋಸಿಟ್ ಸೈಡ್ಸ್ ಏನಿರ್ತಾವ ಈಕ್ವಲ್ ಇರ್ತಾವ, ಬಟ್ ಇಲ್ಲಿ ಹೊಂದಿದ ಸೈಡ್ಸ್ ಏನಿರ್ತಾವ, ಅಡ್ಜಸೆಂಟ್ ಸೈಡ್ಸ್ ಏನಿದೆ ಇಲ್ಲಿ ಈಕ್ವಲ್ ಇರ್ತಾವ. ಸೊ ಆಪ್ಷನ್ ಇದು ಕೂಡ ಏನಾಯ್ತು? ಸರಿ ಇದೆ. ಆದ್ರ ಕಾಲ ನನಗೇನ್ ಬೇಕಾಗಿದೆ? ಸರಿ ಅಲ್ಲದೆ ಇರೋದು ಬೇಕಾಗಿದೆ. ಸೊ ಆಪ್ಷನ್ ಬಿ ಇಸ್ ರೈಟ್. ಆಪ್ಷನ್ ಬಿ ನ ತಗೊಳ್ಳಿ. ಸೊ ನೆಕ್ಸ್ಟ್, ಕನಿಷ್ಠ ಧನಾತ್ಮಕ ಅವಿಭಾಜ್ಯ ಸಂಖ್ಯೆ ಮತ್ತು ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆಗಳ ಲಸ LCM ತೆಗಿ ಎಂದಿದ್ದಾನೆ. ಅಂದ್ರೆ ಲಿಸ್ಟ್
ಲಿಸ್ಟ್ ಪ್ರೈಮ್ ನಂಬರ್. ಕನಿಷ್ಠ ಧನಾತ್ಮಕ ಅವಿಭಾಜ್ಯ ಸಂಖ್ಯೆ. ಕನಿಷ್ಠ ಧನಾತ್ಮಕ ಅವಿಭಾಜ್ಯ ಸಂಖ್ಯೆ ಯಾವುದು? 2. ಎಲ್ಲಕ್ಕಿಂತ ಸಣ್ಣ ಅವಿಭಾಜ್ಯ ಸಂಖ್ಯೆ ಯಾವುದು? 2. ಓಕೆ, ಅದೇ ರೀತಿ ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆ. ಕನಿಷ್ಠ ಲಿಸ್ಟ್ ಕಂಪೋಸಿಟ್ ನಂಬರ್ ಅಂದ್ರೆ ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆ ಯಾವುದು? 4. ಲಿಸ್ಟ್ ಕಂಪೋಸಿಟ್ ನಂಬರ್ ಯಾವುದು? 4. ಲಿಸ್ಟ್ ಪ್ರೈಮ್ ನಂಬರ್ ಯಾವುದು? 2. ಹಾಗಾದ್ರೆ ಇವುಗಳ LCM ತೆಗಿರಿ. LCM ಆಫ್ 2 and 4. 2 ಮತ್ತು 4ರ LCM ಏನು ಬರುತ್ತೆ? ಲಿಸ್ಟ್ LCM ಅಂದ್ರೆ ಏನು? ಲಿಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ 2ರ ಮಗ್ಗಿಲೂ ಬರಬೇಕು, 4ರ ಮಗ್ಗಿಲೂ ಬರಬೇಕು. 2 ಮತ್ತು 4ರ ಮಗ್ಗಿಯಲ್ಲಿ ಬರೋ ಅತಿ ಸಣ್ಣ ಸಂಖ್ಯೆ ಯಾವುದು? 2ರ ಮಗ್ಗಿಯಲ್ಲಿ ಏನ್ ಬರುತ್ತೆ? 2, 4, 6, 8. ಇಲ್ಲಿ 4ರ ಮಗ್ಗಿಯಲ್ಲಿ 4 1s 4, 8, 12 ಹೀಗೆ ಮಾಡ್ತಾ ಹೋದ್ರೆ ನೋಡ್ರಿ, ಇಲ್ಲಿ 4 ಇಲ್ಲಿ ಕಾಮನ್ ಇದೆ, ಇಲ್ಲಿ ಕಾಮನ್ ಬರುತ್ತೆ. ಕಾಮನ್ ಫ್ಯಾಕ್ಟರ್ ಆಯ್ತು, ರೈಟ್? ಅದರಲ್ಲಿ ಏನು ಲಿಸ್ಟ್ ಬೇಕಲ್ಲ, ಲಿಸ್ಟ್ ಅಂದ್ರೆ ಏನಿದೆ? ಇಲ್ಲಿ 4 ಇದೆ, ಕರೆಕ್ಟ್ ಅಲ್ವಾ? ಸೊ LCM of 2 and 4 is 4. That is the LCM of 2 and 4. ಆಪ್ಷನ್ ಯಾವ್ದಾಯ್ತು 25 ಅಲ್ಲಿ? ಆಪ್ಷನ್ ಎ ಈಸ್ ರೈಟ್. ಆಪ್ಷನ್ ಎ. ಇನ್ನ ಇದನ್ನೇನ್ ಕೊಟ್ಟಿದ್ದಾನೆ ನೋಡಿ, ಕರ್ಣಿ ರೂಟ್ 5 ಕ್ರಮವು ಅಂದ್ರೆ ಕರ್ಣಿ ಕ್ರಮವನ್ನ ಬರಿ ಅಂದಿದ್ದಾನೆ ರೂಟ್ 5ದು. ಸೊ ರೂಟ್ 5 ದ ಕರ್ಣಿ ಕ್ರಮ ಹೆಂಗ್ ಬರಿತೀವಿ? ಈಗ ಸಪೋಸ್ ಒಂದು ಎಕ್ಸಾಂಪಲ್, ರೂಟ್ 5 ದ ಕರ್ಣಿ ಕ್ರಮ. ಓಕೆ, ಇದನ್ನ ಹೆಂಗ್ ಬರಿತೀವಿ? 5:1/4 ಅಂತ ಬರಿತೀವಿ. ಕರ್ಣಿ ಕ್ರಮ ಅಂದ್ರೆ ಯಾವುದು? ಇಲ್ಲಿ ನೋಡಿ, ಇದೇನಿರುತ್ತೆ ನೋಡ್ರಿ, ಇದೇನ್ ಇಂಡಿಕೇಟ್ ಮಾಡುತ್ತೋ ಅದೇನದು? ಕರ್ಣಿ ಕ್ರಮ ಅಂತೀವಿ. ಅರ್ಥ ಆಗತ್ತಲ್ಲ? ಸೊ 4. ಅದೇ ರೀತಿ ರೂಟ್ 5 ಕೊಟ್ಟಾಗ ಏನಾಗತ್ತೆ? ಇದನ್ನ ಹೆಂಗ್ ಬರಿತೀವಿ? 5:1/2 ಅಂತ ಬರಿತೀವಿ. ಸೊ 4 ಎಲ್ಲಿ ಬಂದಿದೆ? ಇಲ್ಲಿ ಬಂದಿದೆ. ಇದು ಕರ್ಣಿ ಕ್ರಮ ಆಯ್ತು. ಹಾಗಾದ್ರೆ ಇಲ್ಲಿ ಏನಿದೆ? 2 ಇದೆಯಲ್ಲ, 2 ಏನಾಯ್ತು? ಕರ್ಣಿ ಕ್ರಮವಾಯ್ತು. ಸೊ ಆಪ್ಷನ್ ಎಲ್ಲಿದೆ? ಸಿ ಇದೆ ನೋಡಿ. ಆಪ್ಷನ್ ಸಿ ಅಂದ್ರೆ ಆನ್ಸರ್ 2 ಈಸ್ ರೈಟ್. ರೂಟ್ 5 ದ ಕರ್ಣಿ ಕ್ರಮ ಎಷ್ಟು? 2 ಹೇಳಿದೆ ನೋಡಿ ಇಲ್ಲಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ 28. A is equal to ಏನು ಕೊಟ್ಟಿದ್ದಾನೆ? 0 ± 2 ± 4 ± 6 ಹಾಗೆ ಮುಂದುವರೆದಿದೆ ಇದು. ಆದರೆ 5 belongs to A, 10 belongs to A, 16 belongs to A and D - 16 belongs to A. ಇದನ್ನ ಪೂರ್ತಿಯಾಗಿ ತಿಳ್ಕೋಬೇಕು. ಹೇಗೆ? A ಏನು ಕೊಟ್ಟಿದ್ದಾನೆ ಅವನು? 0. ಈ ಒಂದು ಸೆಟ್ ಅಲ್ಲಿ ಎ ಅನ್ನೋದು ಒಂದು ಸೆಟ್. ಈ ಸೆಟ್ ಅಲ್ಲಿ ಏನು ಬಂದಿದೆ? -2 ಇದೆ, -4 ಇದೆ, -6 ಇದೆ, -8 ಇದೆ, ಹಾಗೆ ಮುಂದುವರಿಸ್ಕೊ ಹೋಗುತ್ತೆ. ಇಲ್ಲಿ ಮಠ -∞ ಮಠ. ಇನ್ 0 ಇಂದ 2, 4, 6, 8 and up to +∞ ಮಠ. ಇಲ್ಲಿ 5 belongs to A. 5 belongs to A ತಗೊಂಡ್ವಿ ಅಂದ್ರೆ 5 belongs to ಅಂದ್ರೆ 5 ಈ ಎ ಸೆಟ್ ಅಲ್ಲಿ ಬರುತ್ತಾ? ನೋಡಿ, 2, 4 ಆಗ 6 ಇದೆ, ಬರುತ್ತಾ? ಬರಲ್ಲ. ಇದನ್ನ ಕರೆಕ್ಟ್ ಅನ್ಬಹುದಿತ್ತು, ಬಟ್ ಏನ್ ಕೊಟ್ಟಿದ್ದಾನೆ ಅವನು? ಮತ್ತೆ ಇಲ್ಲಿ ಲಾಸ್ಟ್ ಆಪ್ಷನ್ ಡಿ ಏನ್ ಕೊಟ್ಟಿದ್ದಾನೆ? -16 is not belongs to A ಅಂತ ಕೊಟ್ಟಿದ್ದಾನೆ. ಓಕೆ, -16 ಬರುತ್ತೆ. ಇಲ್ಲೆಲ್ಲ ಬರೋದು ಯಾವುದು? ಇವನ್ ನಂಬರ್ಸ್ ಬಂದಿದೆಯಲ್ಲ, ನೆಗೆಟಿವ್ ಅಂಡ್ ಪಾಸಿಟಿವ್ ನಂಬರ್ಸ್ ಬಂದಿದೆ. ಸೊ -16 ಈ ಎ ಅನ್ನೋ ಸೆಟ್ ಅಲ್ಲಿ ಬರುತ್ತೆ. ಅವನ್ ಏನ್ ತಪ್ಪು ಮಾಡಿದಾನೆ ಇಲ್ಲಿ? ಆದರೆ ಅವನ್ ಏನ್ ಕೊಡ್ಬೇಕಿತ್ತು? ಆಪ್ಷನ್ ಅನ್ನ 5 is not belongs to A ಅಂತಾದ್ರೂ ಕೊಡ್ಬೇಕಿತ್ತು, ಇಲ್ಲ ಆಪ್ಷನ್ ಡಿ ನ -16 belongs to A ಅಂತಾದ್ರೂ ಕೊಡಬೇಕಿತ್ತು. ಈ ರೀತಿ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ. ಈ ರೀತಿ ಕೊಡಬೇಕಿತ್ತು.
5 ಬಿಲಾಂಗ್ಸ್ ಟು ಎ ಅಂತ ಕೊಟ್ಟಾಗ -16 ಈಸ್ ಬಿಲಾಂಗ್ಸ್ ಟು ಎ ಅಂತ ಕೊಡಬೇಕಿತ್ತು. ಅವಾಗ ಯಾವುದು ಆಪ್ಷನ್ ರೆಡಿ ಕರೆಕ್ಟ್ ಆಗ್ತಿತ್ತು? 5 ಈಸ್ ಬಿಲಾಂಗ್ಸ್ ಟು ಎ ಅನ್ನೋದು ಕರೆಕ್ಟ್ ಆಗ್ತಿತ್ತು. ಯಾಕೆ? 10 ಕೂಡ ಎ ಸೆಟ್ ಅಲ್ಲಿ ಇದೆ, ಕರೆಕ್ಟಾ? 10 ಕೂಡ ಎ ಸೆಟ್ ಅಲ್ಲಿ ಬರುತ್ತೆ, 16 ಕೂಡ ಎ ಸೆಟ್ ಅಲ್ಲಿ ಬರುತ್ತೆ, -16 ಕೂಡ ಎ ಸೆಟ್ ಅಲ್ಲಿ ಬರುತ್ತೆ. ಈ ಮೂರು ಸೆಟ್ಗಳು -16 ಬಿಲಾಂಗ್ಸ್ ಟು ಎ ಇದ್ದಾಗ ಈ ಮೂರು ಸೆಟ್ಗಳು ಎ ಅಲ್ಲಿ ಬರುತ್ತೆ. ಆದ್ರೆ 5 ಎ ಅಲ್ಲಿ ಬರುತ್ತಾ? ಬರೋದಿಲ್ಲ. ಆಪ್ಷನ್ ಎ ಕರೆಕ್ಟ್ ಆಗ್ತಿತ್ತು. ಅರ್ಥ ಆಗುತ್ತಾ? ಅಂದ್ರೆ ಇಲ್ಲಿ ಕ್ವಶನ್ ತಪ್ಪಿದೆ. ಹೀಗರೆ ಕೊಡಬೇಕಿತ್ತು, ಇಲ್ಲ ಅಂದ್ರ ಹಿಂಗ್ ಕೊಡ್ಬೇಕಿತ್ತು. 5 is not belongs to A, 10 belongs to A, C option is 16 belongs to A and -16 belongs to A. ಹೀಗಾದ್ರೂ ಕೊಡಬೇಕಿತ್ತು. ಇಲ್ಲ 5 belongs to A, 10 belongs to A, 16 belongs to A, -16 belongs to A. ಅಂದ್ರೆ 5 is not belongs to A. ಹೀಗಾದ್ರೂ ಕೊಡಬೇಕಿತ್ತು. ಇದು ಎ ಆಪ್ಷನ್, ಬಿ, ಸಿ, ಡಿ. ಎ, ಬಿ, ಸಿ, ಡಿ ಈ ರೀತಿ ಆಪ್ಷನ್ಗಳಿತ್ತು ಅಂದ್ರೆ ಯಾವ್ದು ಕರೆಕ್ಟ್ ಆಗ್ತಿತ್ತು? ಆಪ್ಷನ್ ಎ ರೈಟ್ ಆಗ್ತಿತ್ತು. ಆಪ್ಷನ್ ಎ ರೈಟ್ ಆಗ್ತಿತ್ತು. ಇಲ್ಲ ಹೀಗಾದ್ರೂ ಕೊಟ್ಟಿದ್ರೆ ಯಾವ್ದು ರೈಟ್ ಆಗ್ತಿತ್ತು? ನೋಡಿ, 5 is not belongs to A, ಕರೆಕ್ಟ್. 5 ಬಿಲಾಂಗ್ಸ್ ಆಗಿಲ್ಲ, ಹಾಗಾದ್ರೆ ನಡೀತಿತ್ತು. ಓಕೆ, ಕೊಟ್ಟಿದ್ದ ಆಪ್ಷನ್ ಕರೆಕ್ಟ್ ಇರ್ತಿತ್ತು. ಆಮೇಲೆ 10 ಬಿಲಾಂಗ್ಸ್ ಟು ಎ, 10 ಅಂತರೂ ಎದಲ್ಲಿ ಬಿಲಾಂಗ್ಸ್ ಇದೆ, 16 ಬಿಲಾಂಗ್ಸ್ ಇದೆ. -16 ಈಸ್ ನಾಟ್ ಬಿಲಾಂಗ್ಸ್ ಟು ಎ. ಹೀಗಾದ್ರೂ ಕೊಡಬೇಕಿತ್ತು. ಹೀಗೆ ಕೊಟ್ಟಿದ್ರೆ ಯಾವ್ದು ಆಪ್ಷನ್ ಕರೆಕ್ಟ್ ಆಗ್ತಿತ್ತು? ಆಪ್ಷನ್ ಡಿ ರೈಟ್ ಆಗ್ತಿತ್ತು. ಅರ್ಥ ಆಯ್ತಲ್ಲ? ಸೊ ಏನಿದೆ ಇಲ್ಲಿ ಕ್ವಶನ್ ತಪ್ಪಿದೆ. ಆಪ್ಷನ್ಗಳು ಕೊಡುವಾಗ ಅವನು ಮಿಸ್ಟೇಕ್ ಮಾಡಿದ್ದಾನೆ. ಅದೇನು ಪ್ರಿಂಟ್ ಮಿಸ್ಟೇಕ್ ಅಂತ ಗೊತ್ತಿಲ್ಲ. ಸೊ ಮಿಸ್ಟೇಕ್ ಆಗಿದೆ ಟೋಟಲ್ ಆಗಿ. ಸೊ ಈ ರೀತಿ ಆಪ್ಷನ್ ಇರಬೇಕಿತ್ತು. ಈ ರೀತಿ ಇದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗ್ತಿತ್ತು? ಎ ಆಪ್ಷನ್ ರೈಟ್ ಆಗಿರ್ತಿತ್ತು. ಈ ರೀತಿ ಇದ್ರೆ ಆಪ್ಷನ್ ಯಾವ್ದು ರೈಟ್ ಆಗ್ತಿತ್ತು? ಡಿ ಆಪ್ಷನ್ ರೈಟ್ ಆಗ್ತಿತ್ತು. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೇನೆ. ನೆಕ್ಸ್ಟ್ ಎಕ್ಸಾಂಪಲ್, mod a minus b is less than or equal to 1 ಆದಾಗ ಮಾತ್ರ ಈ ರಿಲೇಷನ್ a to b ಎಂದು ವ್ಯಾಖ್ಯಾನಿಸಲ್ಪಟ್ಟ ಎಲ್ಲ ವಾಸ್ತವ ಸಂಖ್ಯೆಗಳ ಗಣ r ದ ಮೇಲೆ r ಒಂದು ಸಂಬಂಧವಾಗಿರುತ್ತದೆ. ಓಕೆ, ಇದು r ಬೇಕಾಗಿತ್ತು. r ದ ಮೇಲೆ r ಒಂದು ಸಂಬಂಧವಾಗಿರುತ್ತದೆ, ಆಗ r. ಓಕೆ, ಇಲ್ಲೇನ್ ಕೊಟ್ಟಿದ್ದಾನೆ? ರಿಲೇಷನ್ ಫ್ರಾಮ್ ಎಲ್ಲಿಂದ ಎಲ್ಲಿಗೆ? r ದ ಮೇಲೆ r ದ ಮೇಲೆ r ಒಂದು ರಿಲೇಷನ್ ಇದು. ಆರ್ ಅಂದ್ರೆ ಏನು? ಸೆಟ್ ಆಫ್ ರಿಯಲ್ ನಂಬರ್ಸ್. ಸೆಟ್ ಆಫ್ ರಿಯಲ್ ನಂಬರ್ಸ್. ಆರ್ ಅಂದ್ರೆ ಏನು? ಸೆಟ್ ಆಫ್ ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್. ಫ್ರಮ್ ರಿಲೇಷನ್ ನಂಬರ್ ಟು ಫ್ರಮ್ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಇದೆ. ಡೊಮೇನ್ ಕೂಡ ರಿಯಲ್ ನಂಬರ್ ಇದೆ. ಕೋ ಡೊಮೇನ್ ಕೂಡ, ರೇಂಜ್ ಕೂಡ ಏನಿದೆ? ರಿಯಲ್ ನಂಬರ್ಸ್ ಇದೆ. ಆಗ ಆರ್ ಏನು? ಇಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾನೆ. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕಿಲ್ಲ. ಓಕೆ, ನೋಡಿ, ಪ್ರತಿಫಲನ ಮತ್ತು ಸಮಮಿತಿ ಆಗತ್ತೇನು ಅಂತ ಕೇಳಿದ್ದಾನೆ. ನನಗೆ ಫಸ್ಟ್ ಪ್ರತಿಫಲನ ಅಂದ್ರೆ ಗೊತ್ತಿರಬೇಕು. ಪ್ರತಿಫಲನ ಅಂದ್ರೆ ಏನು? ಪ್ರತಿಫಲನ ಅಂದ್ರೆ ಆರ್ಡರ್ ಪೇರ್ ಎ ಕಾಮಾ ಬಿ ಆರ್ಡರ್ ಪ್ರತಿಫಲನ ಅಂದ್ರೆ ಫಸ್ಟ್ ಕಾಂಪೋನೆಂಟ್ ಎ, ಸೆಕೆಂಡ್ ಕಾಂಪೋನೆಂಟ್ ಕೂಡ ಅದೇ ಎಲಿಮೆಂಟೇ ಬರುತ್ತೆ. ಕಾಂಪೋನೆಂಟ್ ಎ ಆರ್ಡರ್ ಪೇರ್ ಎ ಕಾಮಾ ಎ ಬಿಲಾಂಗ್ಸ್ ಟು ರಿಲೇಷನ್ ಆರ್. ಅಂದ್ರೆ ಎ ಕಾಮಾ ಬಿ ಬಿಲಾಂಗ್ಸ್ ಟು ಎಲ್ಲೇ? ರಿಯಲ್ ನಂಬರ್ ಇದೆ. ಓಕೆ, ಎರಡು ಕೂಡ ಡೊಮೇನ್ ಮತ್ತೆ ರೇಂಜ್ ಏನಿದೆ, ರಿಯಲ್ ನಂಬರ್ ಇದೆಯಲ್ಲ. ಸೊ ಎ ಬಿ ಬಿಲಾಂಗ್ಸ್ ಟು ಆರ್ ಎ ಆಯ್ತು. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋದ್ರೆ ನೋಡಿ, ಎನ 2 ಅಂತ ತಗೊಂಡಾಗ ಈ ಸೇಮ್ ನಂಬರ್ ಇದೆಯಲ್ಲ, ಸೊ 2ನೇ ಆಯ್ತು. ಬಿಲಾಂಗ್ಸ್ ಟು ಆರ್ ಅಂತ ಹೇಳಿದ್ರೆ ಕರೆಕ್ಟಾ? ಈ 2, 2 ಬಿಲಾಂಗ್ಸ್ ಟು ಆರ್ ಎ ಆಯ್ತು. ಕಂಡೀಷನ್ ಏನಿದೆ? ಈ ಕಂಡೀಷನ್ಗೆ ಅಪ್ಲೈ ಆಗ್ಬೇಕಾದ ಮಾಡ್ ಎ ಅಂದ್ರೆ ಎಷ್ಟು? 2 ಮೈನಸ್ ಬಿ ಎಷ್ಟು? 2. ನೋಡ್ರಿ, ಕಂಡೀಷನ್ ಏನಿದೆ? ಮಾಡ್ ಎ ಮೈನಸ್ ಬಿ ಇಸ್ ಲೆಸ್ ದನ್ ಈಕ್ವಲ್ ಟು 1 ಇದೆ. ಎ ಅಂದ್ರೆ 2 ಮೈನಸ್
ಬಿ ಅಂದ್ರೆ 2. ಇದನ್ನ ಮಾಡಿದಾಗ ಎಷ್ಟು ಬರಬೇಕು? ಲೆಸ್ ದನ್ ಈಕ್ವಲ್ ಟು 1 ಬರಬೇಕು. ಬರುತ್ತಾ? 2 - 2 ಅಂದ್ರೆ 0. ಇಲ್ಲಿ ಎರಡು ನಂಬರ್ ಸೇಮ್ ಇದೆ ಅಂದ್ರೆ ಅವುಗಳನ್ನ ಮೈನಸ್ ಮಾಡಿದಾಗ 0ನೇ ಬರುತ್ತೆ. 0 is less than ಈಕ್ವಲ್ ಟು 1. ಇದು ರೈಟ್ ಆಗುತ್ತೆ. ಪ್ರತಿಫಲನ ಅಷ್ಟೇ ಇದ್ದಿದ್ರೆ ಓಕೆ ಆಗ್ತಿತ್ತು. ಪ್ರತಿಫಲನ ಅಷ್ಟೇ ಇದ್ರೆ ಈ ಆಪ್ಷನ್ ಏನಾಗ್ತಿತ್ತು? ಸರಿ ಆಗ್ತಿತ್ತು. ಮತ್ತೆ ಸಮಮಿತಿ ಇದೆಯಾ ನೋಡ್ರಿ. ಸಮಮಿತಿ ಅಂದ್ರೆ ಏನು? ಸಿಮೆಟ್ರಿ. ಪ್ರತಿಫಲನ ಅಂದ್ರೆ ರಿಫ್ಲೆಕ್ಷನ್ ಇಂಗ್ಲಿಷ್ ಅಲ್ಲಿ. ಸಮಮಿತಿ ಅಂದ್ರೆ ಸಿಮೆಟ್ರಿ. ಸಮಮಿತಿ ಆಗುತ್ತೆ ನೋಡಿ. ಸಮಮಿತಿ ಅಂದ್ರೆ ಏನು? ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಇದ್ದಾಗ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್. ಹೀಗಿದ್ದಾಗ ಹೀಗೆ ಬರುತ್ತೆ ಇದು ಸಮಮಿತಿ. ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಇದ್ದಾಗ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಬರುತ್ತೆ. ಓಕೆ, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್. ಈಗೇನಾಗಬೇಕು? ಏನ ಒಂದು ನಂಬರ್ ತಗೋರಿ. 2 ಕಾಮ ಬಿ ಅಂದ್ರೆ 4 ತಗೊಳ್ಳಿ, ನಡೆಯುತ್ತೆ. ಬಿಲಾಂಗ್ಸ್ ಟು ಆರ್. ಇದೇನಾಗುತ್ತೆ? 4 ಕಾಮ 2 ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಬಟ್ ಕಂಡೀಷನ್ ನೋಡಿ. ಕಂಡೀಷನ್ ಏನಿದೆ? ಈ ಕಂಡೀಷನ್ ಯಾವಾಗೂ ಮರಿಬಾರ್ದು. ಎ ಎಷ್ಟಿದೆ? 2 ಮೈನಸ್ ಬಿ ಎಷ್ಟಿದೆ? 4 ಲೆಸ್ ದನ್ ಈಕ್ವಲ್ ಟು 1 ಆಗುತ್ತೆ ನೋಡಿ. 2 - 4 ತಗೊಂಡ್ವಿ ಅಂತ ತಿಳ್ಕೊಳ್ಳಿ. 2 - 4 ಅಂದ್ರೆ -2. -2 ಮಾಡಲ್ ಏನಾಗುತ್ತೆ? +2. +2 ಇದು ಒಂದ್ರಿಗಿಂತ ಸಣ್ಣದಿದೆಯಾ? ಇಲ್ಲ. ಬಟ್ ಇಲ್ಲಿ ಏನಾಗ್ತಿತ್ತು? ಸೇಮ್ ನಂಬರ್ ಇರೋದ್ರಿಂದ ಒಂದ್ ನಂಬರ್ ಅನ್ನ ಅದೇ ನಂಬರ್ ಅಲ್ಲಿ ಮೈನಸ್ ಮಾಡಿದಾಗ ಏನ್ ಬರುತ್ತೋ? 0 ಬರ್ತಿತ್ತು. 0 ಏನಿತ್ತು? ಒಂದ್ರಿಗಿಂತ ಸಣ್ಣದಿರ್ತಿತ್ತು. ಕಂಡೀಷನ್ ಏನಾಗ್ತಿತ್ತು? ಸ್ಯಾಟಿಸ್ಫೈ ಆಗ್ತಿತ್ತು. ಬಟ್ ಇಲ್ಲಿ ಸ್ಯಾಟಿಸ್ಫೈ ಆಗುತ್ತಾ? 2 ಇದು ಒಂದ್ರಿಗಿಂತ ಸಣ್ಣದಿದೆಯಾ? ಇಲ್ಲ. ಏನಾಗಂಗಿಲ್ಲ? ಸಮಮಿತಿ ಆಗಂಗಿಲ್ಲ. ಸಮಮಿತಿ ಆಗಲ್ಲ ಅಂದ್ರೆ ಸಂಕ್ರಮಣ ಕೂಡ ಆಗಲ್ರಿ ಇಲ್ಲಿ. ರೈಟ್, ಇದು ಕೂಡ ಸಾಧ್ಯ ಇಲ್ಲ. ಇಲ್ಲಿ ಪ್ರತಿಫಲನ ಅಷ್ಟೇ ಇತ್ತು ಅಂದ್ರೆ ಓಕೆ ಆಗ್ತಿತ್ತು, ಸರಿ ಆಗ್ತಿತ್ತು. ಬಟ್ ಸಮಮಿತಿ ಇರೋದ್ರಿಂದ ಈ ಆಪ್ಷನ್ ಕೂಡ ತಪ್ಪಾಯ್ತು. ಸೊ ಆಪ್ಷನ್ ಯಾವ್ದು ಸರಿ ಇಲ್ಲಿ? ಆಪ್ಷನ್ ಡಿ ಈಸ್ ರೈಟ್. ಓಕೆ, ನೋಡಿ ಈಗ ಅದೊಂದು ಹೇಳ್ಬಿಡ್ತೀನಿ. ಸಂಕ್ರಮಣ ಅಂದ್ರೆ ಸಂಕ್ರಮಣ ಅಂದ್ರೆ ಏನು? ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಇದ್ರೆ ಅದೇನಾಗಬೇಕು? ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಆಗ್ಬೇಕು. ಎಕ್ಸಾಂಪಲ್ ತಗೋತೀನಿ. ಎಕ್ಸಾಂಪಲ್ ತಗೊಂಡಾಗ ಏನಾಯ್ತು? ಎ ಕಾಮ ಬಿ ಅಂದ್ರೆ 2 ಕಾಮ 4 ಅಂತ ತಗೊಳ್ಳಿ, ಬಿಲಾಂಗ್ಸ್ ಟು ಆರ್. ಬಿ ಅಂದ್ರೆ 4, ಸಿ ಅಂದ್ರೆ 6 ಅಂತ ತಗೊಳ್ಳಿ, ನಡೆಯುತ್ತೆ, ಬಿಲಾಂಗ್ಸ್ ಟು ಆರ್. ಕಂಡೀಷನ್ ಏನಿದೆ ನೋಡಿ. ಕಂಡೀಷನ್ 2 - 2 ಕಾಮ 4. 2 - 4 ಎಷ್ಟಾಗುತ್ತೆ? 2 ಆಗುತ್ತೆ. ಮತ್ತೆ 1ಕ್ಕಿಂತ ಜಾಸ್ತಿ ಆಯ್ತಲ್ಲ. ಸೊ ಇದು ಕೂಡ ಏನಾಗಂಗಿಲ್ಲ. ಅದಕ್ಕೆ ಹೇಳೋದು ನಾನು. ಮಾಡ್ 2 - 4 ಇಸ್ ಲೆಸ್ ದನ್ ಈಕ್ವಲ್ ಟು 1 ಆಗುತ್ತಾ? ಇಲ್ಲ. 2 ಯಾವತ್ತಿದ್ರು 1ಕ್ಕಿಂತ ಜಾಸ್ತಿ ಆಗುತ್ತೆ. ಬಟ್ ಈ ಕಂಡೀಷನ್ ಏನಾಯ್ತು? ಇಲ್ಲಿ ಕೊಟ್ಟಂತ ಕಂಡೀಷನ್ ಸ್ಯಾಟಿಸ್ಫೈ ಆಗೋದಿಲ್ಲ. ಅದಕ್ಕೋಸ್ಕರ ಇದೇನಾಗಂಗಿಲ್ಲ, ಸಮಮಿತಿ ಸಂಕ್ರಮಣ ಆಗೋದಿಲ್ಲ. ಆದ್ರೆ ಪ್ರತಿಫಲನ ಅಷ್ಟೇ ಇತ್ತು ಅಂದ್ರೆ ಪ್ರತಿಫಲನ ಮಾತ್ರ ಅಂತ ಕೊಟ್ಟಿದ್ರೆ ಪ್ರತಿಫಲನ ಮಾತ್ರ ಆಪ್ಷನ್ ರೈಟ್ ಆಗ್ತಿತ್ತು. ಬಟ್ ಇಲ್ಲಿ ಈ ಆಪ್ಷನ್ ಅಲ್ಲಿ ಪ್ರತಿಫಲನ ಮತ್ತು ಸಮಮಿತಿ ಕೊಟ್ಟಿದ್ದಾನಲ್ಲ, ಸೊ ಇದು ಕೂಡ ಆಗೋದಿಲ್ಲ. ಸೊ ಡಿ ಆಪ್ಷನ್ ರೈಟ್ ಆಗತ್ತೆ. ಅರ್ಥ ಆಯ್ತಾ? ಈ ಕ್ವಶನ್ ನಂಬರ್ 29 ಹೇಗಿದೆ? ಸ್ವಲ್ಪ ಡೆಪ್ತ್ ಇದೆ ರೀ. ಅದನ್ನ ತಿಳ್ಕೋಬೇಕು. ಪ್ರತಿಫಲನ ಅಂದ್ರೆ ಏನು, ಸಮಮಿತಿ ಅಂದ್ರೆ ಏನು, ಸಂಕ್ರಮಣ ಅಂದ್ರೆ ಏನು, ಇವು ಕೊಟ್ಟಂತ ಕಂಡೀಷನ್ಗೆ ಅಪ್ಲೈ ಆಗುತ್ತೋ ಇಲ್ವೋ ಇಷ್ಟು ಗೊತ್ತಾಗಿತ್ತು ಅಂದ್ರೆ ಆರಾಮ್ಸರಿ ಬಿಡಿಸಬಹುದು. ಓಕೆ, ಗೋಸ್ ಟು ನೆಕ್ಸ್ಟ್ ಕ್ವಶನ್. ಒಬ್ಬ ಅಥ್ಲೀಟ್ ಒಟ್ಟು ಸ್ಪರ್ಧೆಗಳ ಪೈಕಿ 8ರಲ್ಲಿ ಜಯಶಾಲಿಯಾದನು. ಅವನ ಗೆಲುವಿನ ಪ್ರಮಾಣ 40%. ಆದರೆ ಒಟ್ಟಾರೆ ಸ್ಪರ್ಧೆಗಳ ಸಂಖ್ಯೆ ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಪೈಲೆ ನೋಡಕ್ ಹೋಗ್ಬೇಡ್ರಿ. ಕರೆಕ್ಟ್ ಆಗಿ ನೀವು ಮ್ಯಾಥ್ಸ್ ಎಕ್ಸಾಂಪಲ್ ಸಾಲ್ವ್ ಮಾಡಿದ್ರೆ ಅಂದ್ರೆ ಆಟೋಮೆಟಿಕ್ ಆನ್ಸರ್ ಬರುತ್ತೆ. ರೈಟ್, ಈಗ ನೋಡಿ ಗೆಲುವಿನ ಪ್ರಮಾಣ 40%. ಗೆಲುವಿನ ಪ್ರಮಾಣ ಏನ್ ಕೊಟ್ಟಿದ್ದಾನೆ? 40%. ಎಷ್ಟಕ್ಕೆ ಇದು? 100ಕ್ಕೆ ಎಷ್ಟು ಗೆದ್ದಿದ್ದಾನೆ ಅವನು? 40 ಪಂದ್ಯಗಳನ್ನ ಗೆದ್ದಿದ್ದಾನೆ. ಅಂದ್ರೆ 40% ಗೆಲುವಿನ ಪ್ರಮಾಣ ಅಂದ್ರೆ ಏನು? 100ಕ್ಕೆ 100 ಪಂದ್ಯ ಆಡಿದ್ರೆ ಅವನು 40 ಪಂದ್ಯ ಗೆದ್ದಿದ್ದಾನೆ. ಹಾಗಾದ್ರೆ ಏನ್ ಕೊಟ್ಟಿದ್ದಾನೆ? ಹಾಗಾದ್ರೆ ಅವನು ಸ್ಪರ್ಧೆಗಳ ಪೈಕಿ 8ರಲ್ಲಿ ಜಯಶಾಲಿಯಾದನು. ಈಗ 8 ಗೆದ್ದಾನ್ರಿ. ಆದ್ರ ನಡೆದಂತ ಸ್ಪರ್ಧೆಗಳ ಸಂಖ್ಯೆ ಬೇಕಾಗಿದೆ. ಇದೇನಿದು? ಇದು ಸ್ಪರ್ಧೆಗಳ ಸಂಖ್ಯೆ ಇದು. ಇದೇನಿದು? ಜಯಶಾಲಿಯಾದ ಪಂದ್ಯಗಳ್ರಿ. ನೋಡಿ ಈಗ
ಸಿಂಪಲ್ ಆಗಿ ಬಿಡಿಸ್ಬೋದಲ್ಲ. ಎಕ್ಸ್ ಇಂಟು 40 ಇಸ್ ಈಕ್ವಲ್ ಟು 100 ಇಂಟು 8. ಈಗೇನಾಯ್ತು, ಎಕ್ಸ್ ಇಸ್ ಈಕ್ವಲ್ ಟು 100 ಇಂಟು 8 ಡಿವೈಡೆಡ್ ಬೈ 40. 8 5 40, 5 20. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು, 20. ಹಾಗಾದರೆ ಅಲ್ಲಿ ಎಷ್ಟು ಸ್ಪರ್ಧೆಗಳು ನಡೆದಿದೆ, 20 ಸ್ಪರ್ಧೆ ನಡೆದಿದೆ. ಆಪ್ಷನ್ ಸಿ ಈಸ್ ರೈಟ್. ನೋಡ್ರಿ, ಆಪ್ಷನ್ ನೋಡೋ ಹಾಗಿಲ್ಲ, ನೀವು ಕರೆಕ್ಟ್ ಆಗಿ ಅದನ್ನ ಕೊಟ್ಟಂತ ಎಕ್ಸಾಂಪಲ್ ಪ್ರಾಬ್ಲಮ್ ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದಿ ಬಿಡಿಸ್ರಿ ಅಂದ್ರೆ ಆಪ್ಷನ್ ಆಟೋಮೆಟಿಕ್ ಹುಡುಕೊಂಡು ನಿಮ್ಮ ಹತ್ರ ಬರುತ್ತೆ. ಓಕೆ ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. 5 ಪೆನ್ನುಗಳ ಮಾರಾಟ ಬೆಲೆಯು 5 ಪೆನ್ಗಳ ಮಾರಾಟದ ಬೆಲೆ ಏನ್ ಕೊಟ್ಟಿದ್ದಾನೆ, ಮಾರಾಟ ಬೆಲೆಯು 4 ಪೆನ್ನುಗಳ ಅಸಲು ಬೆಲೆಗೆ ಸಮವಾಗಿದ್ದರೆ, 4 ಪೆನ್ನುಗಳ ಅಸಲು ಬೆಲೆಗೆ ಸಮ ಆದ್ರೆ, ನೋಡ್ರಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನ ಅವನು. 5 ಪೆನ್ನುಗಳ ಮಾರಾಟದ ಬೆಲೆ 4 ಪೆನ್ನುಗಳ ಅಸಲು ಬೆಲೆಗೆ ಸಮ ಆಗಿತ್ತು ಅಂದ್ರ ಪ್ರತಿಶತ ಲಾಭ ಅಥವಾ ನಷ್ಟ ನಮಗೆ ಬಿಟ್ಟಿದ್ದಾನೆ. ಅದು ಅಲ್ಲೇನು ಪ್ರತಿಶತ ಲಾಭ ಆಗಿದೆಯೋ ಇನ್ನ ನಷ್ಟ ಆಗಿದೆಯೋ ಅಂತ ಇದನ್ನ ಫಸ್ಟ್ ಕಂಡುಹಿಡಿಬೇಕು. ಇಲ್ಲಿ ಲಾಭ ಆಗಿದೆಯೋ ನಷ್ಟ ಆಗಿದೆಯೋ. ಏನ್ ಕೊಟ್ಟಿದ್ದಾನ ಅವನು, 5 ಪೆನ್ನುಗಳ ಮಾರಾಟದ ಬೆಲೆ, 5 ಪೆನ್ನುಗಳ ಮಾರಿದ ಮೇಲೆ ಏನ್ ನಮ್ಗೆ ದುಡ್ಡು ಸಿಗುತ್ತೋ ಆ ದುಡ್ಡು 4 ಪೆನ್ನುಗಳು ಕೊಂಡ್ಕೊಳ್ಳೋವಾಗ ಏನ್ ಸಿಗುತ್ತಲ್ಲ, ಏನ್ ಕೊಟ್ಟಿರ್ತೀನಲ್ಲ ಆ ದುಡ್ಡಿಗೆ ಸಮ. ಅಂದ್ರೆ ಅಸಲು ಬೆಲೆ, ಪೆನ್ನುಗಳ ಅಸಲು ಬೆಲೆ 4 ಪೆನ್ನುಗಳನ್ನ ಕೊಂಡ್ಕೊಂಡಾಗ ನಾನು ಏನ್ ದುಡ್ಡು ಕೊಟ್ಟಿದ್ದೀನೋ, ಆದ್ರೆ ಮಾರಾಟ ಮಾಡುವಾಗ 5 ಪೆನ್ನುಗಳ ಮಾರಾಟ ಮಾಡಿದಾಗ ಆ ದುಡ್ಡು ಸಿಕ್ಕಿದೆ ನನಗೆ. ಹಾಗಾದ್ರಲ್ಲಿ ಏನಾಯ್ತು, ನಷ್ಟ ಆಗಿದೆ. ಈ ವ್ಯಾಪಾರದಲ್ಲಿ ಏನಾಗಿದೆ, ನನಗೆ ನಷ್ಟ ಆಗಿದೆ. ಇದನ್ನ ಹೆಂಗ್ ಬರೀತೀವಿ ನಾವು, ಪೆನ್ಗಳ ಮಾರಾಟದ ಬೆಲೆ, ಈ ಅಸಲು ಬೆಲೆ ಕಡೆ ತಗೊಳ್ಳಿ, ಪೆನ್ಗಳ ಅಸಲು ಬೆಲೆ ಇಸ್ ಈಕ್ವಲ್ ಟು ಇಲ್ಲೆಷ್ಟಿದೆ 4 ಡಿವೈಡ್ ಬೈ ಈ 5 ನ ಈ ಕಡೆ ತಗೊಳ್ಳಿ 5. ಈಗೇನಾಯ್ತು, ಪೆನ್ಗಳ ಮಾರಾಟದ ಬೆಲೆ 4 ಇದ್ರೆ ಪೆನ್ಗಳ ಅಸಲು ಬೆಲೆ ಎಷ್ಟಾಯ್ತು, 5 ಆಯ್ತು. ಕರೆಕ್ಟಾ? ರೈಟ್. ಈಗ ಮಾಡಿ. ಹಾಗಾದ್ರೆ ನನಗೆ ಈ ವ್ಯಾಪಾರದಲ್ಲಿ ಏನಾಗಿದೆ, ನಷ್ಟ ಆಗಿದೆ. ನಷ್ಟನ ಹೆಂಗ್ ಕಂಡುಹಿಡಿತೀವಿ ನಾವು, ನಷ್ಟ ಇಸ್ ಈಕ್ವಲ್ ಟು ಏನು, ಅಸಲು ಬೆಲೆ ಮೈನಸ್ ಮಾರಿದ ಬೆಲೆ. ಅಸಲು ಬೆಲೆ ಎಷ್ಟಿದೆ ಇಲ್ಲಿ, ಪೆನ್ಗಳ ಅಸಲು ಬೆಲೆ 5 ಮೈನಸ್ ಮಾರಿದ ಬೆಲೆ ಎಷ್ಟಿದೆ 4 ಇಸ್ ಈಕ್ವಲ್ ಟು ಎಷ್ಟಾಯ್ತು 1. ನಷ್ಟ ಏನು 1. ಅವನು ಏನಂದಿದ್ದ, ನನಗೆ ಪ್ರತಿಶತ ನಷ್ಟ, ಅದಕ್ಕೊಂದು ಫಾರ್ಮುಲಾ ಇದೆ. ಪ್ರತಿಶತ ನಷ್ಟ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ ಇದೆ, ನಷ್ಟ ಡಿವೈಡೆಡ್ ಬೈ ಅಸಲು ಬೆಲೆ ಇಂಟು 100. ಇದು ಈ ಫಾರ್ಮುಲಾ ಇದೆಯಲ್ಲ, ಇದು ಪ್ರತಿಶತ ನಷ್ಟ ಅನ್ನ ಕಂಡುಹಿಡಿಯುವಾಗ ಬಳಸುವಂತ ಫಾರ್ಮುಲಾ. ನಷ್ಟ ಡಿವೈಡ್ ಬೈ ಅಸಲು ಬೆಲೆ ಇಂಟು 100. ನಷ್ಟ ಎಷ್ಟಾಗಿದೆ 1 ಡಿವೈಡ್ ಬೈ ಅಸಲು ಬೆಲೆ ಎಷ್ಟು, ಅಸಲು ಬೆಲೆ ಪೆನ್ನಿನ ಅಸಲು ಬೆಲೆ ಎಷ್ಟು 5. ಸೊ 5 ಇಂಟು 100. 5 2s are 10. ಸೊ 0ಗೆ 0. ಸೊ ಎಷ್ಟಾಯ್ತು 20. ಹಾಗಾದ್ರೆ ಪ್ರತಿಶತ ನಷ್ಟ ಎಷ್ಟಾಯ್ತು 20%. ಇದು ಆಪ್ಷನ್ ಅಲ್ಲಿ ಎ ಅಲ್ಲ, ಬಿ ಅಲ್ಲ, ಸಿ ಅಲ್ಲ, ಡಿ ಆಪ್ಷನ್. ಆಪ್ಷನ್ ಡಿ ಈಸ್ ರೈಟ್. ಓಕೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಏನು, ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಡಿ ಪ್ಲಸ್ ಡಿ ದ ಶೂನ್ಯತೆಯು ಏನ್ ಕೊಟ್ಟಿದ್ದಾನು, ಒಂದು ಬಹುಪದಿ ಕೊಟ್ಟಿದ್ದಾನೆ. ಬಹುಪದಿ ಯಾವ್ದಿದೆ, ಸಿ ಎಕ್ಸ್ ಪ್ಲಸ್ ಡಿ ಅನ್ನೋ ಬಹುಪದಿ ಕೊಟ್ಟಿದ್ದಾನೆ. ಕರೆಕ್ಟಾ? ಸೊ ಈ ಬಹುಪದಿ ಇಸ್ ಈಕ್ವಲ್ ಟು ಎಷ್ಟಿದೆ, ಶೂನ್ಯತೆಯು ಎಷ್ಟು ಬರುತ್ತೆ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಕಂಡುಹಿಡಿಯೋದು ಸಿಂಪಲ್ ಇರುತ್ತೆ. ಸಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ನ ಮೊದಲು ಈ ಕಡೆ ತಗೊಳ್ಳಿ, ಇಲ್ಲಿ ಪ್ಲಸ್ ಡಿ ಇದೆ, ಈ ಕಡೆ ಬಂದು ಮೈನಸ್ ಡಿ ಆಯ್ತು. ಸೊ ಈಗೇನಾಯ್ತು, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಡಿವೈಡ್ ಬೈ ಸಿ. ಇದು ಆಪ್ಷನ್ ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಸಿ ಬಂತು. ಇದೆಯಾ, ಮೈನಸ್ ಡಿ ಬೈ ಸಿ. ಆಪ್ಷನ್ ಡಿ ಈಸ್ ರೈಟ್. ಓಕೆ. ನೆಕ್ಸ್ಟ್ ಎಕ್ಸಾಂಪಲ್ 40. ದತ್ತ ಚಿತ್ರದಲ್ಲಿನ ಬಹುಪದೋಕ್ತಿ. ಒಂದು ಚಿತ್ರ ಕೊಟ್ಟಿದ್ದಾನೆ ಇಲ್ಲಿ.
ಈ ಚಿತ್ರದಲ್ಲಿ ಬಹುಪದೋಕ್ತಿ ಎಫ್ ಆಫ್ ಎಕ್ಸ್ ಫಂಕ್ಷನ್ ದ -2 ಮತ್ತು 2ಗಳ ನಡುವಿನ ಶೂನ್ಯತೆಗಳ ಸಂಖ್ಯೆ. ಈಗ ನೋಡಿ -2 ಇಲ್ಲಿದೆ, +2 ಎಲ್ಲಿದೆ, ಇಲ್ಲಿದೆ. ಇವುಗಳ ನಡುವೆ ಈ ಬಹುಪದೋಕ್ತಿ ಎಫ್ ಆಫ್ ಎಕ್ಸ್ ಎಷ್ಟು ಸ್ಥಳದಲ್ಲಿ 0ದ ಮೇಲೆ ಹಾಯ್ದಿದೆ ಅಂತ ಕೇಳಿದ ನಾವು. ನೋಡಿ ಬಹುಪದೋಕ್ತಿ ಹೀಗೆ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಏನಾಯ್ತು, ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಇಲ್ಲಿ ಇಲ್ಲಿ ಏನ್ ಮಾಡಿದೆ, ಎಫ್ ಆಫ್ ಎಕ್ಸ್ 0 ಟಚ್ ಮಾಡಿದೆ, ಒಂದ್ಸಲ ಸಿಕ್ತು, ಕರೆಕ್ಟಾ? ಹಾಗೆ ಹೀಗೆ ಹೋಗಿದೆ, ಮತ್ತೆ ಇಲ್ಲಿ ಬಂದ್ ಬಳಕೆ, ಮತ್ತೆ ಇಲ್ಲಿ ನೋಡಿ ಎಕ್ಸ್ ಅಕ್ಷದ ಮೇಲೆ ಇಲ್ಲಿ ಮತ್ತೆ ಎರಡನೇ ಸಲ, ಇಲ್ಲಿ ಮೊದಲನೇ ಸಲ 0 ಆಯ್ತು ಎಫ್ ಆಫ್ ಎಕ್ಸ್, ಇನ್ನು ಎರಡನೇ ಸಲ ಮತ್ತೆ ಇಲ್ಲಿ 0 ಆಯ್ತು, ಮೂರನೇ ಸಲ ಇಲ್ಲಿ ಆಗಿದೆ, ಆದ್ರೆ ಇದು 2ಕ್ಕಿಂತ ಜಾಸ್ತಿ ಇದೆಯಲ್ಲ. ನನಗೇನ್ ಕೇಳಿದ ಅವನು, -2 ಮತ್ತೆ 2ಗಳ ನಡುವೆ ಎಷ್ಟು ಸಲ ಈ ಕೊಟ್ಟಂತ ಬಹುಪದೋಕ್ತಿ ಎಫ್ ಆಫ್ ಎಕ್ಸ್ ಶೂನ್ಯತೆಯನ್ನ ಮುಟ್ಟಿದೆ. ಎಷ್ಟು ಸಲ? ಮೊದಲನೇ ಸಲ, 2 ಸಲ, ಕರೆಕ್ಟಾ? 2 ಅಂತಿದೆಯಾ? ಎಸ್, ಇದೆ ನೋಡಿ. ಆಪ್ಷನ್ ಎ ಈಸ್ ರೈಟ್. ನೋಡಿಲ್ಲಿ -2 +2 ಅಂತ ಕೊಟ್ಟಿದ್ದಾನೆ, ಹೀಗೆ ಬಂದಿದೆ ಇದು. -2 ಮತ್ತೆ +2 ನಡುವೆ ಎಷ್ಟು ಸ್ಥಳದಲ್ಲಿ? ಇಲ್ಲಿ 1ನೇ ಸಲ, ಇಲ್ಲಿ 2ನೇ ಸಲ, 3ನೇ ಸಲಕ್ಕೆ 2 ಹೊರಗಡೆ ಇದೆ, ಇಲ್ಲಿ ಮೊದಲನೇದು ಇಲ್ಲಿ 0ಕ್ಕೆ ಹೋಗಿದೆ, ಆದ್ರೆ -2ಕ್ಕಿಂತ ಜಾಸ್ತಿ ಇದೆ. ಸೊ ಟೋಟಲ್ ಆಗಿ 1ನೇ ಸಲ, 2ನೇ ಸಲ, 2 ದತ್ತ ಚಿತ್ರದಲ್ಲಿನ ಬಹುಪದೋಕ್ತಿ ಎಫ್ ಆಫ್ ಎಕ್ಸ್ ದ -2 ಮತ್ತು 2ಗಳ ನಡುವಿನ ಶೂನ್ಯತೆಗಳ ಸಂಖ್ಯೆ ಎಷ್ಟು? 2. ಆಪ್ಷನ್ ಎ ಈಸ್ ರೈಟ್. ಓಕೆ, goes to next example. ಮೂಲಬಿಂದು O ದ ಮೂಲಕ ಎಷ್ಟು ರೇಖೆಗಳು ಹಾದು ಹೋಗಬಹುದು? ಸಿಂಪಲ್, ಅಗ್ದಿ ಬೇಸಿಕ್ ಕ್ವೆಶ್ಚನ್ ಕೊಟ್ಟಿದ್ದ ನೋಡಿ. ಒಂದು ಪಾಯಿಂಟ್ ಏನಿದೆ, O ಇದೆ, ಈ ಪಾಯಿಂಟ್ಗಳಲ್ಲಿ ಎಷ್ಟು ರೇಖೆಗಳ ಹಾಯ್ದು ಹೋಗ್ಬೋದು ಅಂದ್ರೆ ಲೆಕ್ಕ ಇಡಕ್ಕಾಗತ್ತಾ? ಇಲ್ಲ. ಸೊ ಹಾಗಾದ್ರೆ ಏನಾಯ್ತು, ಅನಂತ ರೇಖೆಗಳು ಈ O ಬಿಂದುವಿನಿಂದ ಹಾಯ್ದು ಹೋಗುತ್ತೆ. ಅನಂತ ಇದೆಯಾ? ಓಕೆ, ಇದೆ ನೋಡಿ. 1 2 4 ಡಿ ಆಪ್ಷನ್, ಅನಂತವಾಗಿ ಅನೇಕ. ಸೊ ಅನಂತ ರೇಖೆಗಳು ಮೂಲಬಿಂದು O ಮೂಲಕ ಹಾಯ್ದು ಹೋಗ್ತಾವ. ಸೊ ನೆಕ್ಸ್ಟ್ ಎಕ್ಸಾಂಪಲ್. ನೋಡಿಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ಕೊಟ್ಟಿದ್ದಾನೆ. a raised to x is equal to b raised to y is equal to c raised to z ಮತ್ತು b square is equal to ac ಕೊಟ್ಟಾನ. ಆದರೆ ಏನ್ ಕೇಳಿದಾನ, 1/x plus 1/z is equal to s2 ಅಂತ ಕೇಳಿದಾನೆ. ಎಷ್ಟು ಬರುತ್ತೆ ಅಂತ ಕೇಳಿದಾನೆ. ಟಾರ್ಗೆಟ್ ಏನಿದೆ, ಇಲ್ಲಿ x ಇದೆ ಮತ್ತೆ z ಇದೆ. ಇಲ್ಲಿ ಕೂಡ ನಾವು ಟಾರ್ಗೆಟ್ ಮಾಡೋದು x ಮತ್ತೆ z. ಓಕೆ, ಏನ್ ಬರೀತೀನಿ ನೋಡಿ ನಾನು. a raised to x is equal to ಎಷ್ಟು ಕೊಟ್ಟಿದ್ದಾನೆ, b raised to y ನ ತಗೋತೀನಿ. ಅಂಡ್ c raised to z is equal to ಎಷ್ಟು ಕೊಟ್ಟಿದ್ದಾನೆ, c raised to z is equal to ಏನು, b raised to y ನೇ. ನನಗೆ ಟಾರ್ಗೆಟ್ ಏನು, x ಮತ್ತೆ z, ಅದಕ್ಕೆ ಅವುಗಳನ್ನೇ ಟಾರ್ಗೆಟ್ ಮಾಡ್ತೀನಿ ನಾನು. a raised to x is equal to b raised to y ತಗೋತೀನಿ, c raised to z is equal to b raised to y ತಗೋತೀನಿ. ಈಗ ಏನ್ ಮಾಡ್ತೀನಿ, ಈ ಪವರ್ ಅಲ್ಲಿ ಈ ಎರಡು ಕಡೆ ಏನ್ ಪವರ್ ಇದೆ ನೋಡಿ, ಈ ಎರಡು ಕಡೆ ಪವರ್ ಅಲ್ಲಿ ಡಿವೈಡ್ ಬೈ ಎಕ್ಸ್ ಮಾಡ್ತೀನಿ. ಡಿವೈಡ್ ಬೈ ಎಕ್ಸ್ ಇಲ್ಲೇನ್ ಮಾಡ್ತೀನಿ, ಈ ಸಿ raised to z is equal to b raised to y, ಈ ಪವರ್ ಅಲ್ಲಿ ಈ ಪವರ್ಗೆ ಡಿವೈಡ್ ಬೈ z ಮಾಡ್ತೀನಿ. ಈಗ ಏನಾಯ್ತು ನೋಡಿ, ಏನಾಯ್ತು, a raised to x by x ಅಂದ್ರೆ 1 is equal to b raised to y by x ಆಯ್ತು. ಅಂಡ್ c raised to z get ಕ್ಯಾನ್ಸಲ್ಡ್ ಆಗಿ 1 ಉಳಿತು, ಬರೆಯುವ ಅವಶ್ಯಕತೆ ಇಲ್ಲ. ಸೊ b raised to y by z ಆಯ್ತು. ಈಗೇನ್ ಮಾಡ್ತೀನಿ, ಮತ್ತೊಂದು ಇಕ್ವೇಶನ್ ಕೊಟ್ಟಿದ್ದ ನೋಡಿ, ಯಾವುದು, b ಸ್ಕ್ವಯರ್ is equal to ac, ಅದನ್ನ ಬರ್ಕೋತೀನಿ. is equal to a ಅಂದ್ರೆ ಎಷ್ಟು ಸಿಕ್ತು ನನಗೆ, b raised to y by x ಸಿಕ್ತು, ಇಂಟು c ಎಷ್ಟು ಸಿಕ್ಕಿದೆ, b raised to y by z ಸಿಕ್ಕಿದೆ. ಸೊ ಸಿಂಪ್ಲಿಫೈ ಮಾಡಿ, ಡಿನಾಮಿನೇಟರ್ ಸೇಮ್ ಇತ್ತು ಅಂದ್ರೆ ಪವರ್ಗಳು ಏನಾಗ್ತಾವ, ಪ್ಲಸ್ ಆಗ್ತಾವ. b
y by x ಪ್ಲಸ್ y by z ಏನ್ ಈಕ್ವಲ್ ಟು ಇದು b ಸ್ಕ್ವೇರ್ ಈಕ್ವಲ್ ಟು ಕರೆಕ್ಟಾ. ಸೊ ಈಗ ನೋಡಿ b ಸ್ಕ್ವೇರ್ ಈಸ್ ಈಕ್ವಲ್ ಟು ಏನ್ ಸಿಕ್ತು b ರೆಸ್ಟ್ ಟು y by x ಪ್ಲಸ್ y by z ಸಿಕ್ತು. ಸೊ ಬೇಸ್ ಸೇಮ್ ಇದೆ ಅಂದ್ರೆ ಏನ್ ಬರುತ್ತೆ ಫಾರ್ಮುಲಾ, ಪವರ್ ಏನಿದೆ ಇಲ್ಲಿ 2 ಇಸ್ ಈಕ್ವಲ್ ಟು ಇಲ್ಲಿ b ಪವರ್ ಏನಿದೆ y by x ಪ್ಲಸ್ y by z. ಈ ಎರಡು ಟರ್ಮ್ ಅಲ್ಲಿ ಕಾಮನ್ ಏನ್ ಬರುತ್ತೆ y ಹೊರಗೆ ತಗೋತೀನಿ, ಉಳಿಯೋದೇನು 1 by x ಪ್ಲಸ್ 1 by z. ಸೊ ಈಗ ನೋಡಿ 1 by x ಪ್ಲಸ್ 1 by z ಕೇಳಿದಾರಲ್ಲ ನನಗೆ, ಇದ್ರ ಈಕ್ವಲ್ ಟು ನೋಡಿ, ಇದ್ರ ಈಕ್ವಲ್ ಟು ಏನ್ ಬರಿತೀನಿ ನೋಡಿ, ಇದ್ರ ಈಕ್ವಲ್ ಟುನೇ ಕೇಳಿದ ಅವನು, ಇಸ್ ಈಕ್ವಲ್ ಟು ಏನ್ ಬಂತು 2 ಗೆ 2, ಈ y ನ ಈ ಕಡೆ ತಗೊಂಬನ್ನಿ 2 by y. ಆನ್ಸರ್ ಎಷ್ಟು ಬಂತು 2 by y. ಆಪ್ಷನ್ ಇದೆಯಾ 1 by y y ಸ್ಕ್ವೇರ್. ಓಕೆ, ಆಪ್ಷನ್ ಸಿ ಇದೆ ನೋಡಿ 2 by y. ಆಪ್ಷನ್ ಸಿ ಇಸ್ ರೈಟ್ ಆಯ್ತು, ಕರೆಕ್ಟಾ. ಸೊ ನೆಕ್ಸ್ಟ್ ಎಕ್ಸಾಮ್ ಏನಿದೆ, ಆಯತ ಘನಾಕಾರದ ಒಂದು ನೀರಿನ ತೊಟ್ಟಿಯು ಒಂದು ಘನಾಕಾರದ ಆಯತ ಘನಾಕಾರದ ತಂದಿದ್ದಾನೆ. ಆಯತ ಘನಾಕಾರದ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ಓಕೆ, ಒಂದು ನೀರಿನ ತೊಟ್ಟಿ ಇದೆ, ಅದರ ಉದ್ದ ಲೆಂತ್ ಕೊಟ್ಟಿದ್ದಾನೆ ನೋಡಿ, ಲೆಂತ್ ಎಷ್ಟು ಕೊಟ್ಟಿದ್ದಾನೆ 6 ಸೆಂಟಿಮೀಟರ್. ಆಯತ ಘನಾಕಾರದ ಒಂದು ನೀರಿನ ತೊಟ್ಟಿಯ ಉದ್ದ ಎಷ್ಟಿದೆ 6 ಸೆಂಟಿಮೀಟರ್ ಇದೆ. ಅದೇ ರೀತಿ ಅಗಲ ಅಂದ್ರೆ ಬ್ರೆಡ್ ಎಷ್ಟು ಕೊಟ್ಟಿದ್ದಾನೆ 5 ಮೀಟರ್ ಕೊಟ್ಟಿದ್ದಾನೆ. ಹಾಗೆ ಆಳ ಅಂದ್ರೆ ಎಷ್ಟು ಹೈಟ್ ಅಂತ ತಗೋತೀವಿ. ಹೈಟ್ ಎಷ್ಟು ಕೊಟ್ಟಿದ್ದಾನೆ 4.5 ಸೆಂಟಿಮೀಟರ್ ಮೀಟರ್ ಕೊಟ್ಟಿದ್ದಾನಲ್ಲ, ಮೀಟರ್ ಕೊಟ್ಟಿದ್ದಾನೆ. ರೈಟ್, ಅದರಲ್ಲಿ ಎಷ್ಟು ಲೀಟರ್ ನೀರು ಹಿಡಿಯುತ್ತದೆ ಇಂಥ ಒಂದು ಕ್ವಶನ್ ಅನ್ನು ನಾವು ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ, ಆಯತದ ಘನಫಲ ಫಾರ್ಮುಲಾ, ಆಯತದ ಘನಫಲ ಸೂತ್ರ. ಓಕೆ, ಏನು ಆಯತದ ಘನಫಲ ಸೂತ್ರ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸಿಂಪಲ್ ಆಗಿದೆ ನೋಡಿ, ಫಾರ್ಮುಲಾ ಗೊತ್ತಿರ್ಬೇಕಷ್ಟೇ. ಲೆಂತ್ ಎಷ್ಟಿದೆ 6 ಇದೆ, ಬ್ರೆಡ್ತ್ ಎಷ್ಟಿದೆ 5 ಇದೆ, ಹೈಟ್ ಎಷ್ಟಿದೆ 4.5 ಇದೆ, ಕರೆಕ್ಟಾ. 6 5 30 ಇಂಟು 4.5. ಸೊ ಎಷ್ಟಾಯ್ತು 30 ಇಂಟು 4.5 ಮಾಡಿದಾಗ 45 ಇಂಟು 3 45 ಇಂಟು 3 45 3 135 ಮೀಟರ್ ಕ್ಯೂಬ್ ಆಯ್ತು, ಮೀಟರ್ ಕ್ಯೂಬ್. ಈಗ ನೋಡಿ 135, ಬಟ್ ಅವನು ಕಂಡೀಷನ್ ಕೊಟ್ಟಿದ್ದಾನೆ ಏನು 1 ಮೀಟರ್ ಕ್ಯೂಬ್ ಈಕ್ವಲ್ ಟು 1000 ಲೀಟರ್ ಅಂತ. ಓಕೆ, ಮೀಟರ್ ಕ್ಯೂಬ್ ಅಂದ್ರೆ ಇಂಟು 1 ಮೀಟರ್ ಕ್ಯೂಬ್ ಅಂದ್ರೆ ಎಷ್ಟು ಲೀಟರ್ 1000 ಲೀಟರ್. ಬರಿಬೇಕಿದನ್ನ, ಇಲ್ಲ ಅಂದ್ರೆ ತಪ್ಪಿ ನೀವು 135 ಈ ಆಪ್ಷನ್ ನ ಸಿ ಆಪ್ಷನ್ ರೈಟ್ ಅಂತ ಅಂದ್ಬಿಡ್ತೀರಾ. ಬಟ್ ಅವ್ನು ಕೊಟ್ಟಿದ್ದಾನೆ, ಇದನ್ನ ಕನ್ವರ್ಟ್ ಮಾಡ್ಕೋಬೇಕು. 1 ಮೀಟರ್ ಕ್ಯೂಬ್ ಅಂದ್ರೆ ಎಷ್ಟು 1000 ಲೀಟರ್. ಸೊ 1 ಮೀಟರ್ ಕ್ಯೂಬ್ ಅಂದ್ರೆ ಎಷ್ಟು 1000 ಲೀಟರ್. ಸೊ 135 0 0 0 0 3 0 ಇದೆ, 3 0 ಅಪ್ಲೈ ಮಾಡಿ. ಆಪ್ಷನ್ ಯಾವ್ದು ಸರಿ ಆಯ್ತು, ಆಪ್ಷನ್ ಬಿ ಈಸ್ ರೈಟ್. ಸ್ವಲ್ಪ ಯಾಮಾರ್ದ್ರು ಎಲ್ಲ ಗೊತ್ತಿದ್ರು ಎಲ್ಲ ಫೇಲ್ ಆಗ್ಬಿಡುತ್ತೆ. ಸೊ ನೀಟಾಗಿ ನೋಡ್ಬೇಕು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ, ನೆಕ್ಸ್ಟ್ ಎಕ್ಸಾಂಪಲ್ ವಕ್ರ ಮೇಲ್ಮೈ ವಿಸ್ತೀರ್ಣ 88 ಸೆಂಟಿಮೀಟರ್ ಸ್ಕ್ವೇರ್ ಇರುವ ಒಂದು ಸಿಲಿಂಡರ್ನ ಎತ್ತರ. ಓಕೆ, ಒಂದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ 88 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾನೆ. ಆ ಸಿಲಿಂಡರ್ನ ಹೈಟ್ ಕೊಟ್ಟಿದ್ದಾನೆ ನೋಡಿ, ಹೈಟ್ ಎಷ್ಟು ಕೊಟ್ಟಿದ್ದಾನೆ 14 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಆದರೆ ಸಿಲಿಂಡರ್ನ ಪಾದದ ತ್ರಿಜ್ಯ ಅಂದ್ರೆ ಎದರ ಡಿವೈಡ್ ಮಾಡ್ತೀವಿ, ಆರಿಂದ ಡಿವೈಡ್ ಮಾಡ್ತೀವಿ, ಎಷ್ಟು ಅಂತ ಕೇಳಿದ್ದಾನೆ. ಫಾರ್ಮುಲಾ ಗೊತ್ತಿರ್ಬೇಕು ಯಾವುದು, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು 2πRh. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾನೆ 88 ಕೊಟ್ಟಿದ್ದಾನೆ. 2 ಪೈದ ವ್ಯಾಲ್ಯೂ ಏನು 22/7 ಇಂಟು ಆರ್ ನೇ ಕೇಳಿದಾನೆ. ಸೊ ಆರ್ ಆಸ್ ಇಟ್ ಈಸ್ ಇಟ್ ಎಚ್ ಎಷ್ಟು ಕೊಟ್ಟಿದ್ದಾನೆ 14 ಸೆಂಟಿಮೀಟರ್. ಸೊ ನೋಡಿ 7 1 7 2 14 ಆಯ್ತು. ಸೊ ಆರ್ ಈಕ್ವಲ್ ಟು ನಾನು ಫೈಂಡ್ ಔಟ್ ಮಾಡ್ಬೇಕಾಗಿದೆಯಲ್ಲ, ಆರ್ ಇದ್ದಂಗೆ ಇಡ್ತೇನೆ. ಸೊ ಈ ಕಡೆ 88 ಇದೆ, ಡಿವೈಡೆಡ್ ಬೈ ಇಲ್ಲೇನಿದೆ 2 ಇಂಟು 22 ಇಂಟು 2 ಎಷ್ಟಾಯ್ತು 22 4 88
2 2s 4 2 1s, ಸೊ r = ಎಷ್ಟಾಯ್ತು 1 ಸೆಂಟಿಮೀಟರ್. ತ್ರಿಜ್ಯ ಎಷ್ಟಿರಬೇಕಿತ್ತು 1 ಸೆಂಟಿಮೀಟರ್ ಇರಬೇಕಿತ್ತು. ಆಪ್ಷನ್ ಯಾವ್ದು ಸರಿ ಇದೆ ನೋಡಿ ಇಲ್ಲಿ, 4 ಸೆಂಟಿಮೀಟರ್, 3 ಸೆಂಟಿಮೀಟರ್, 2 ಸೆಂಟಿಮೀಟರ್. ಆಪ್ಷನ್ ಡಿ 1 ಸೆಂಟಿಮೀಟರ್ ಸಿಕ್ಬಿಡ್ತು. ಓಕೆ, ಆಪ್ಷನ್ ಡಿ ಏನಾಯ್ತು ಇಲ್ಲಿ ಸರಿ ಆಯ್ತು. ಸೊ 2017ರ ಕ್ವಶನ್ ಪೇಪರಲ್ಲಿ MCQ ಎಷ್ಟು ಕ್ವಶನ್ ಇದೆಯೋ ಅಷ್ಟೆಲ್ಲ ಕ್ವಶನ್ ಅನ್ನ ಬಿಡಿಸಿ ನ್ಯಾಯವಾಗಿ ಒದಗಿಸೋ ಕೆಲಸ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.